ಲಕ್ಷ್ಮೀ ಗುಡ್ ಈವ್ನಿಂಗ್, ವೆಲ್ಕಮ್ ಟು ಯು ಆಲ್ ಫ್ರೆಂಡ್ಸ್. ಓಕೆ, ಇವತ್ತಿನಿಂದ ಸುಮಾರು 40 ದಿನಗಳ ಕಾಲ ನಾವು ಭಾರತದ ಆರ್ಥಿಕತೆ ಮತ್ತು ಅರ್ಥಶಾಸ್ತ್ರದ ಕೆಲವು ಮಹತ್ವದ ಸಂಗತಿಗಳನ್ನು ತಿಳಿದುಕೊಳ್ಳುವಂತಹ ಒಂದು ಪಯಣವನ್ನ ಇವತ್ತು ಆರಂಭಿಸ್ತಾ ಇದ್ದೇವೆ. ಸೊ ಮೊದಲಿಗೆ ಮನೆಗೂ ಬಂತು ಎಕಾನಮಿ ಅಂತಾರು. ಹೌದು. ಸೊ ಮೊದಲಿಗೆ ಒಂದಿಷ್ಟು ತಪ್ಪು ಗ್ರಹಿಕೆಗಳು, ತಪ್ಪು ತಿಳುವಳಿಕೆಗಳನ್ನ ಪರಿಹರಿಸಿಕೊಂಡು ನಾವು ವಿಷಯಕ್ಕೆ ಹೋಗುವಂಥದ್ದನ್ನ ಮಾಡೋಣ. ಸಾಮಾನ್ಯವಾಗಿ ನಾನು ಕೇಳಿದ್ದೀನಿ, ಈ ಒಂದು ಹಲವಾರು ತರಬೇತಿ ಸಂಸ್ಥೆಗಳಲ್ಲಿ ಪಾಠ ಮಾಡುವಂತಹ ತುಂಬಾ ಒಳ್ಳೆ ಹೆಸರಿರುವಂತ ಶಿಕ್ಷಕರು ಹೇಳುವಂಥದ್ದನ್ನ ಕೇಳ್ತಿರ್ತೀನಿ. ಏನು ಅಂತಂದ್ರೆ, ಇದನ್ನೇನು ಇಂಡಿಯನ್ ಎಕಾನಮಿ ಅಂತ ಕರಿಬೇಕಾ ಅಥವಾ ಎಕನಾಮಿಕ್ಸ್ ಅಂತ ಕರಿಬೇಕಾ? ಕೆಲವರು ಹೇಳ್ತಾರೆ ಇಲ್ಲ, ಇಟ್ ಇಸ್ ಎಕಾನಮಿ. ಇನ್ನು ಕೆಲವರು ಎಕನಾಮಿಕ್ಸ್ ಅಂತ ಹೇಳ್ತಿರ್ತಾರೆ. ಬಟ್ ಇನ್ ರಿಯಾಲಿಟಿ ಇಟ್ ಈಸ್ ಬೋತ್. ಈ ಸ್ಪಷ್ಟತೆ ನಮಗೆ ವಿದ್ಯಾರ್ಥಿಗಳಾಗಿಯೂ ಇರಬೇಕು, ಶಿಕ್ಷಕರಾದವರಿಗೂ ಇರಬೇಕು. ನಿಮ್ಮ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ, ಪೊಲೀಸ್ ಕಾನ್ಸ್ಟೇಬಲ್ ದಿಂದ ಹಿಡಿದು IAS ವರೆಗೂ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅರ್ಥಶಾಸ್ತ್ರದ ಕುರಿತಾಗಿಯೂ ಪ್ರಶ್ನೆಗಳು ಬರ್ತವೆ, ಆರ್ಥಿಕತೆ ಕುರಿತಾಗಿಯೂ ಪ್ರಶ್ನೆಗಳು ಬರ್ತವೆ. ತುಂಬಾ ಸರಳ ಉದಾಹರಣೆ ನಾನು ನಿಮ್ಗೆ ಹೇಳ್ಬಹುದು ಅಂತಂದ್ರೆ, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಒಳಗೆ ಸುಮಾರು ಸಲ ಕೇಳ್ಯಾರ, ಏನ್ರಪ್ಪ ಒಂದಗದಿ ಸಣ್ಣ ಪ್ರಶ್ನೆ, ಬೇಡಿಕೆಯ ರೇಖೆಯು ಹೇಗೆ ಚಲಿಸುತ್ತದೆ ಅಂತ ಒಂದು ಪ್ರಶ್ನೆ ಕೇಳ್ಯಾರ. ಏನು? ಬೇಡಿಕೆಯ ರೇಖೆಯು ಹೇಗೆ ಚಲಿಸುತ್ತದೆ ಅಂತ ಒಂದು ಪ್ರಶ್ನೆ ಕೇಳ್ಯಾರ. ಇಲ್ಲಿ ಅದರ ವಿವರಗಳನ್ನು ನಾನು ಕೊಡೋದಿಲ್ಲ, ಯಾಕಂದ್ರೆ ಮುಂದೆ ಅದರ ಬಗ್ಗೆ ನಿಮಗೆ ಒಂದಿಷ್ಟು ವಿವರವಾಗಿ ನಾನು ಮಾಹಿತಿಯನ್ನು ಕೊಡೋದಿದ್ದೀನಿ. ಬಟ್ ಇಲ್ಲಿ ಬೇಡಿಕೆಯ ರೇಖೆ ಅನ್ನುವಂಥದ್ದು ಅದು ಪ್ಯೂರ್ ಎಕನಾಮಿಕ್ಸ್ ಒಳಗೆ ಬರುವಂತ ಲಾ ಆಫ್ ಡಿಮಾಂಡ್ ಏನ್ ಹೇಳ್ತದ, ಬೇಡಿಕೆಯ ನಿಯಮ. ಆ ಬೇಡಿಕೆಯ ನಿಯಮವನ್ನ ಸಾಬೀತುಪಡಿಸೋದಕ್ಕೆ ಆ ಬೇಡಿಕೆಯ ರೇಖೆ ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಚಲಿಸುತ್ತದೆ ಅಂತ ನಾವು ಹೇಳ್ತೀವಿ. ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಚಲಿಸುತ್ತದೆ. ಸಿಂಪಲ್ ಆಗಿ ನೀವು ಇಲ್ಲೇ ನೋಡೋದಾದ್ರ, ಸೊ ಯಾವಾಗಲೂ ಬೇಡಿಕೆ ರೇಖೆ ಅನ್ನುವಂಥದ್ದು ಹೆಂಗ್ ಚಲಿಸ್ತೈತಪ್ಪ ಅಂತ ಕೇಳಿದ್ರೆ ಹಿಂಗ್ ಚಲಿಸ್ತದ. ಇದೇ ಬೇಡಿಕೆಯ ರೇಖೆ, ಲಾ ಆಫ್ ಡಿಮಾಂಡ್. ಹೌದಾ? ಇನ್ನು ಪೂರೈಕೆ ರೇಖೆ ಹೇಗೆ ಚಲಿಸುತ್ತದೆ ಅಂದ್ರೆ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸುತ್ತದೆ. ಸೊ ಇದು ಪೂರೈಕೆಯ ರೇಖೆ. ಇಲ್ಲಿ ಹಾಗೆ ಒಂದು ಫಿಲಿಪ್ಸ್ ಕರ್ವ್ ಕುರಿತಾಗಿ ಪ್ರಶ್ನೆ ಕೇಳ್ಯಾರ, ಲಾರೆಂಜ್ ಕರ್ವ್ ಕುರಿತಾಗಿ ಕೇಳ್ಯಾರ, ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಕುರಿತಾಗಿ ಕೇಳ್ಯಾರ, ವಾಟ್ ಈಸ್ ಸ್ಟ್ಯಾಗ್ಫ್ಲೇಷನ್ ಅಂತ ಕೇಳ್ಯಾರಲ್ಲ. ಇವೆಲ್ಲ ಪ್ರಶ್ನೆಗಳು ನಿಮಗೆ ಗಮನಕ್ಕೆ ಬಂದಾವಲ್ಲ. ಇವೆಲ್ಲವೂ ದೇ ಆರ್ ಪ್ಯೂರ್ ಎಕನಾಮಿಕ್ಸ್ ಕನ್ಸೆಪ್ಟ್ಸ್. ಸೊ ಹೀಗೆ ಒಂದು ಕಡೆ ಅರ್ಥಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳನ್ನ ತಿಳಿದುಕೊಂಡ ಬಳಿಕ ನಾವು ಈ ಆರ್ಥಿಕತೆ ಅನ್ನೋದನ್ನು ತಿಳಿದುಕೊಂಡಾಗ ಒಂದು ಕಡೆ ನಮ್ಮ ತಿಳುವಳಿಕೆ ಸಂಪೂರ್ಣ ಆಗ್ತದೆ. ಜೊತೆಗೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವಂತ ಯಾವುದೇ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಿಮಗೆ ನಾನು ಸಣ್ಣ ತಿಳುವಳಿಕೆ ಏನ್ ಹೇಳಕತ್ತೀನಿ ಅಂದ್ರೆ, ಎಷ್ಟೋ ಪುಸ್ತಕನ ನೋಡಿ ಅವ್ರು ಬರೆಯೋದನ್ನೇ ಇಂಡಿಯನ್ ಎಕಾನಮಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಾನೆ ಬರೆದಿರ್ತಾರೆ. ಅದರೊಳಗೆ ಬಹುತೇಕ ಭಾರತದ ಆರ್ಥಿಕತೆ ಕುರಿತಾಗಿನೇ ಚರ್ಚೆ ಇರ್ತದೆ ಹೊರತಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತಹ ಈ ಮೂಲಭೂತ ಪರಿಕಲ್ಪನೆಗಳ ಕುರಿತು ವಿಷಯಗಳು, ವಿವರಣೆಗಳು ಇರೋದಿಲ್ಲ. ನಾನು ಅಗ್ರಿ ನಿಮಗೆ ಸ್ಟ್ಯಾಂಡರ್ಡ್ ಕರ್ನಾಟಕದೊಳಗೆ 1-2 ಪುಸ್ತಕ ಹೆಸರು ಹೇಳ್ರಿ ಅಂತಂದ್ರೆ ಈಗ ಹೇಳಿದ್ರೆ ಸ್ವಲ್ಪ ಇರಿಸು ಮುರುಸು ಅನಿಸ್ತದೆ. ಯಾಕಂದ್ರೆ ಅವತ್ರೊಳಗೆ ಇಂಥ ವಿಷಯಗಳು ಇಲ್ಲ ಅಂತ ಹೇಳೋದು ನನಗೂ ಕಿರಿಕಿರಿ ಅನಿಸ್ತದೆ, ಆ ಪುಸ್ತಕದವ್ರಿಗೆ ಕಿರಿಕಿರಿ ಅನಿಸ್ತದೆ. ಬಟ್ ಅದ್ರ ಮೇಲೆ ಪ್ರಶ್ನೆಗಳು ಬರ್ತಾವ ಅಂದ ಬಳಿಕ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಲ್ಲ. ಎಸ್. ಸೊ ಆ ನಿಟ್ಟಿನೊಳಗೆ ನನ್ನ ಕೋರ್ಸ್ ನಾನು ಹೇಗೆ ಅದನ್ನ ಸ್ಟ್ರಕ್ಚರ್ ಮಾಡಿದ್ದೀನಿ ಅಂತಂದ್ರೆ, ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನು ಪ್ರಶ್ನೆಗಳು ಬರ್ತಾವೋ ಅದಕ್ಕೆ ತಕ್ಕಂತೆ ಇದನ್ನ ನಾನು ಕೋರ್ಸ್ ಅನ್ನ ಸ್ಟ್ರಕ್ಚರ್ ಮಾಡಿದ್ದೀನಿ. ಅದಕ್ಕೆ ಮುಂದ ಕೆಲವರು ಏನು ಗಡಿಬಿಡಿ ಮಾಡ್ಕೋತಾರ, ಅಥವಾ ನಮ್ಮಲ್ಲಿ ಮನುಷ್ಯನ ಸ್ವಭಾವನೂ ಹಾಗೆ. ಏನು ಅಂದ್ರೆ, ಎಕನಾಮಿಕ್ಸ್ ಸಿಕ್ಕಾಬಿಟ್ಟೆ ಥಿಯರಿ ಇರಬೇಕು, ಹಿಂಗಾಗಿ ಬ್ಯಾಡ ಬಿಡಪ್ಪ ಈ ಮನುಷ್ಯನ ಉಸಾಬರಿ ಅಂತ. ಹಾಗೇನಿಲ್ಲ. ಎಕನಾಮಿಕ್ಸ್ ಅನ್ನೋದು ಥಿಯರಿ ಅನ್ನಕ್ಕಿಂತಲೂ ನಿಮಗೆ ಬೇಸಿಕ್ ಸ್ಮಾಲ್ ಕನ್ಸೆಪ್ಟ್ಸ್. ನಿಮಗೇನು ಸಿಕ್ಕಾಪಟ್ಟೆ ಒಂದು ಥಿಯರಿ ಮ್ಯಾಗ 10 ಕ್ಲಾಸ್ ಅನ್ನುವಂಥದ್ದು ಇರೋದಿಲ್ಲ. ಈ ಬೇಡಿಕೆ ಅನ್ನೋದನ್ನ ನಾನು ನಿಮ್ಗೆ 15 ನಿಮಿಷದೊಳಗೆ ಇಡೀ ಬೇಡಿಕೆಯ ನಿಯಮವನ್ನು ಹೇಳಿ ಮುಗಿಸ್ಬಿಡ್ತೀನಿ, ಅಗ್ದಿ ತಿಳಿಯುವಂಗ ಹೇಳಿ ಮುಗಿಸ್ಬಿಡ್ತೀನಿ. ಮತ್ತೆ ಅಷ್ಟು ಬೇಕಲ್ಲ, ಅಷ್ಟು ಸಮಯ ನೀವು ಕೊಡಬೇಕು, ನಾನು ಕೊಡಬೇಕು. ಯಾಕೆ ಪರೀಕ್ಷೆದೊಳಗೆ ಅದ್ರ ಮ್ಯಾಗ ಪ್ರಶ್ನೆ ಬರ್ತದೆ. ಅದಕ್ಕೆ ನೀವು ನನ್ನ ಜೊತೆ ನನ್ನ ಕ್ಲಾಸ್ ಕೇಳುವಾಗ ಮೊದಲು ಮನಸ್ಸನ್ನ ನಿರ್ಮಳಾಗಿ ಇಟ್ಕೊಳ್ಳಿ. ಯಪ್ಪೋ ಇವೇನೋ ತಿಳಿಲಾರದ್ದು ಅದು ಇದು ಬಹಳ ಸ್ಟ್ಯಾಟಿಸ್ಟಿಕ್ಸು, ಡಯಾಗ್ರಾಮ್ಸು ಇದನ್ನೆಲ್ಲ ಹೇಳಿ ನಮ್ಗೆ ತಲೆ ಕೆಡಿಸ್ತಾರೇನೋ ಅಂತ ಹಾಗೆ ಇಟ್ಕೋಬೇಡ್ರಿ. ನಾನು ನಿಮಗೆ ತುಂಬಾ ಸರಳ ರೀತಿ ಒಳಗ
ಅವಶ್ಯಕವಿರುವಂತಹ ವಿಷಯಗಳನ್ನ ಎಕನಾಮಿಕ್ಸ್ ನಲ್ಲಿ ಹೇಳ್ತೀನಿ. ಸೊ ನಾನು ನಿಮ್ಗೆ ಏನ್ ಹೇಳ್ಬೇಕಾಗಿದೆ ಅಂದ್ರೆ ನಿಮ್ಮ ಪರೀಕ್ಷೆಗೆ ಎಕನಾಮಿಕ್ಸು ಅದ ಮತ್ತು ಎಕಾನಮಿ ಕೂಡ ಅದ. ಇನ್ನು ಇವುಗಳ ನಡುವಿನ ವ್ಯತ್ಯಾಸನ ಮೊದಲು ಒಂದೀಟ್ ಸಿಂಪಲ್ ಆಗಿ ತಿಳ್ಕೊಂಡ್ಬಿಡೋದು. ಬನ್ನಿ, ಅರ್ಥಶಾಸ್ತ್ರ ಮತ್ತು ಆರ್ಥಿಕತೆ ಏನು ಡಿಫರೆನ್ಸ್ ಅದಾವ? ಎಕನಾಮಿಕ್ಸ್ ಅಂಡ್ ಎಕನಾಮಿ ನೋಡಿ. ಎಕನಾಮಿಕ್ಸ್ ಅರ್ಥಶಾಸ್ತ್ರ ಒಂದು ಅಧ್ಯಯನ ವಿಷಯ, ಅಥವಾ ಅಧ್ಯಯನ ಕ್ಷೇತ್ರ. ಇಟ್ ಇಸ್ ಅ ಡಿಸಿಪ್ಲಿನ್, ಇಟ್ ಈಸ್ ಅ ಫೀಲ್ಡ್ ಆಫ್ ಸ್ಟಡಿ ವೇರ್ ಯು ಸ್ಟಡಿ economic activities of human being in a scientific manner through various hypotheses. ಬೇರೆ ಬೇರೆ ಸಿದ್ಧಾಂತಗಳು, ಬೇರೆ ಬೇರೆ ನಿಯಮಗಳು, ಬೇರೆ ಬೇರೆ ತತ್ವಗಳ ಅಡಿಯಲ್ಲಿ ನಾವೇನ್ ಮಾಡ್ತೀವಿ? ಅರ್ಥಶಾಸ್ತ್ರ ಒಂದು ಅಧ್ಯಯನ ವಿಷಯವಾಗಿ ಅದನ್ನು ನೋಡ್ತೀವಿ. ಅಧ್ಯಯನ ವಿಷಯ ಹಾಗೆ ನಿಮಗೆ ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಬಯಾಲಜಿ ಇದೆ, ಜಿಯೋಗ್ರಫಿ, ಲೈಕ್ ಎನಿ ಅದರ್ ಸಬ್ಜೆಕ್ಟ್ ಎಕನಾಮಿಕ್ಸ್ ಈಸ್ ಆಲ್ಸೋ ಎ ಸಬ್ಜೆಕ್ಟ್ ಆಫ್ ಸ್ಟಡಿ, ಒಂದು ಅಧ್ಯಯನ ವಿಷಯ. ಇದು ಮಾನವನ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದ 10 ಸಿದ್ಧಾಂತಗಳನ್ನು ಚರ್ಚಿಸುತ್ತದೆ. 10 ಸಿದ್ಧಾಂತಗಳು ಮಾನವನ ಚಟುವಟಿಕೆಗೆ ಸಂಬಂಧಿಸಿದ್ದು. ಹೇಳೋಣ, ಇಟ್ ಇಸ್ ನಾಟ್ ಎ ಪ್ರಾಬ್ಲಮ್ ರೂಮ್. ಫಾರ್ ಎಕ್ಸಾಂಪಲ್, ವಿ ಟೇಕ್ ಪ್ರೊಡಕ್ಷನ್. ದರ್ ಈಸ್ ಕಾಲ್ಡ್ ಥಿಯರಿ ಆಫ್ ಪ್ರೊಡಕ್ಷನ್. ಪ್ರೊಡಕ್ಷನ್ ಫಂಕ್ಷನ್ ವಿ ಕಾಲ್. So how to produce? Till what stage a producer should go on producing? ಇದಕ್ಕೆ ಬಹಳ ದೊಡ್ಡ ಒಂದು ಡೀಟೇಲ್ ಥಿಯರಿ ಬರ್ತದೆ. ನಾವು ಅದನ್ನು ನಿಮಗೆ ಇಲ್ಲಿ ಹೇಳೋನಿಲ್ಲ, ಯಾಕಂದ್ರೆ ಅದರ ಅವಶ್ಯಕತೆ ಇಲ್ಲ. ಉತ್ಪಾದನೆಯ ಕುರಿತು ಒಂದು ದೊಡ್ಡ ಸಿದ್ಧಾಂತ. ಉತ್ಪಾದನೆ ನಾವು ಮಾಡಕ್ ಹೊಟ್ಟಿವಿ ಅಂತಂದ್ರೆ ನ್ಯಾಚುರಲಿ ವೆಚ್ಚ ಅನ್ನೋದು ಬರ್ತದೆ. ಕಾಸ್ಟ್ ಆಫ್ ಪ್ರೊಡಕ್ಷನ್, ಥಿಯರಿ ಆಫ್ ಕಾಸ್ಟ್ ತುಂಬಾ ದೊಡ್ಡದು ಬರ್ತದೆ. ಎಕನಾಮಿಸ್ಟ್ಸ್ ಅದವರು ಓದಲೇಬೇಕು, ಅದನ್ನು ತಿಳ್ಕೊಳ್ಳಬೇಕು, ಮತ್ತು ದೊಡ್ಡ ದೊಡ್ಡ ಉದ್ಯಮಗಳಿಗೆ ಈ ತಿಳುವಳಿಕೆ ಬೇಕಾಗ್ತದೆ. ಯಾಕಂದ್ರೆ ಯಾವುದೇ ಒಂದು ಉದ್ಯಮದ ನಿಮಗೆ ಆ ಪ್ರಶ್ನೆ ಕೇಳ್ಯಾರ, ನೆನಪಿಸ್ತೀನಿ ನಾನು, ಮತ್ತು ಸಂದರ್ಭ ಬಂದಾಗ ಅವನ್ನೆಲ್ಲ ತೋರಿಸ್ತೀನಿ. ಏನು ಅಂದ್ರೆ ಒಬ್ಬ ಉತ್ಪಾದಕ ಎಲ್ಲಿವರೆಗೆ ತನ್ನ ಉತ್ಪಾದನೆಯನ್ನು ಮುಂದುವರಿಸಬಹುದು ಅಂತ ಒಂದು ಪ್ರಶ್ನೆ. ಎಲ್ಲಿವರೆಗೆ ಮುಂದುವರಿಸಬಹುದು ಆತ ಅಂತ ಕೇಳಿದ್ರೆ, ಆತನ ಎವರೇಜ್ ಕಾಸ್ಟ್, ಸರಾಸರಿ ವೆಚ್ಚ ತುಂಬಾ ಕಡಿಮೆ ಆಗುವವರೆಗೆ ಅಂತ ಒಂದು ಕೊಡಬಹುದು. ಫಿಕ್ಸ್ಡ್ ಕಾಸ್ಟ್ ತುಂಬಾ ಹೆಚ್ಚಾಗುವವರೆಗೆ ಅಂತ ಕೊಡಬಹುದು. ಇನ್ನೊಂದು ಮಾರ್ಜಿನಲ್ ಕಾಸ್ಟ್ ಈಸ್ ಈಕ್ವಲ್ ಟು ಮಾರ್ಜಿನಲ್ ರೆವಿನ್ಯೂ ಅಂತ ಕೊಡಬಹುದು. ಅಂಚಿನ ವೆಚ್ಚ ಮತ್ತು ಅಂಚಿನ ಉತ್ಪಾದನೆ ಇದು ಎಲ್ಲಿವರೆಗೆ ಸರಿ, ಯಾವಾಗ ಸರಿ ಆಗ್ತದ ಅಲ್ಲಿವರೆಗೆ ಆತ ಉತ್ಪಾದಿಸ್ತಾ ಹೋಗ್ತಾನೆ ಅಂತ ಕೊಡಬಹುದು. ನೋಡಿ, ಸೊ ಇಲ್ಲಿ ಸಹಜವಾಗಿ ಒಬ್ಬ ಉತ್ಪಾದಕ, ಇದು ನಮಗೆ ನಿಮಗೆ ಅವಶ್ಯ ಬೀಳೋದಿಲ್ಲ, ಹಿಂಗಾಗಿ ನಾವು ಬಹಳ ವಿಚಾರ ಮಾಡೋದಿಲ್ಲ. ಬಟ್ ಒಂದು ದೊಡ್ಡ ದೊಡ್ಡ ಆರ್ಗನೈಸೇಷನ್ ಇಟ್ಕೊಂಡವರು ಎಲ್ಲಿವರೆಗೆ ಆತ ಒಂದು ಯೂನಿಟ್ ಅನ್ನ, ಒಂದು ಪ್ಲಾಂಟ್ ಅನ್ನ ಎಕ್ಸ್ಪಾಂಡ್ ಮಾಡ್ತಾ ಹೋಗಬಲ್ಲ ಅಂತ ಕೇಳಿದ್ರೆ ಎಸ್. ಸೊ ಅದು ಎಲ್ಲಿವರೆಗೆ ಮಾರ್ಜಿನಲ್ ಕಾಸ್ಟ್ ಅಂಡ್ ಮಾರ್ಜಿನಲ್ ಪ್ರೊಡಕ್ಷನ್ ಈಕ್ವಲ್ ಅಂತ ಆಗ್ತದ ಅಲ್ಲಿವರೆಗೆ ಆತ ಮಾರ್ಜಿನಲ್ ಕಾಸ್ಟ್ ಅಂಡ್ ಮಾರ್ಜಿನಲ್ ರೆವೆನ್ಯೂ ಈಕ್ವಲ್ ಆಗುವವರೆಗೂ ಆತ ಉತ್ಪಾದಿಸ್ತಾ ಹೋಗ್ತಾನೆ ಅಂತ ಬರ್ತದೆ. ಸೊ ಹೀಗೆ ಹಲವಾರು ವಿದ್ಯಮಾನಗಳು ಬರ್ತಾವ, ಆರ್ಥಿಕ ಚಟುವಟಿಕೆಗೆ ಸಂಬಂಧಿಸಿದಂತ ವಿದ್ಯಮಾನಗಳು ಬರ್ತಾವ. ಅದಕ್ಕೆ ಸಂಬಂಧಿಸಿದಂತ 10 ಸಿದ್ಧಾಂತಗಳನ್ನ ಚರ್ಚೆ ಮಾಡೋದು ಅರ್ಥಶಾಸ್ತ್ರದ ಕೆಲಸ. ಅಂತ 10 ಸಿದ್ಧಾಂತಗಳೊಳಗೆ ನಮಗೆ ಎಲ್ಲೆಲ್ಲಿ ಬೇಕಪ್ಪ ಅಲ್ಲೆಲ್ಲೇ ಒಂದೊಂದು ಸಿದ್ಧಾಂತದ ಒಂದಿಷ್ಟಿಷ್ಟು ವಿಷಯಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅವು ಯಾವುವು ಅನ್ನೋದನ್ನ ನಾನು ನಿಮಗೆ ಮುಂದೆ ಹೇಳ್ತೀನಿ. ನೋಡ್ರಿ, ಫಾರ್ ಎಕ್ಸಾಂಪಲ್, ಬೇಡಿಕೆ ನಿಯಮವನ್ನ ನಾವು ಅಧ್ಯಯನ ಮಾಡ್ತೀವಿ, ಪೂರೈಕೆ ನಿಯಮವನ್ನ ಅಧ್ಯಯನ ಮಾಡ್ತೀವಿ, ಉತ್ಪಾದನಾ ಸಿದ್ಧಾಂತ ಆಗ್ಲೇ ಹೇಳಿದೆ, ಗ್ರಾಹಕ ವರ್ತನೆ ಕನ್ಸ್ಯೂಮರ್ ಬಿಹೇವಿಯರ್ ಹೆಂಗಿರ್ತದ, ವಿವಿಧ ಮಾರುಕಟ್ಟೆಗಳು, ಪರ್ಫೆಕ್ಟ್, ನಿಮಗೆಲ್ಲ ಪ್ರಶ್ನೆ ಕೇಳ, ಪರ್ಫೆಕ್ಟ್ ಕಾಂಪಿಟೇಷನ್, ಇಂಪರ್ಫೆಕ್ಟ್ ಕಾಂಪಿಟೇಷನ್, ಒಲಿಗೋಪಾಲಿ, ಡಿಯೋಪಾಲಿ, ಮೊನೋಪಾಲಿ, ಮೊನೋಪ್ಸೋನಿ, ಇವೆಲ್ಲದರ ಕುರಿತು ನಾವು ಬಹಳ ವಿವರವಾಗಿ ತಿಳ್ಕೊಬೇಕಾಗಿಲ್ಲ. ಅಟ್ ಲೀಸ್ಟ್ ವಿ ಶುಡ್ ನೋ ವಾಟ್ ಇಸ್ ಮೊನೋಪಾಲಿ, ವಿ ಶುಡ್ ನೋ ವಾಟ್ ಇಸ್ ಡಿಯೋಪಾಲಿ. ಹೌದಲ್ಲ? ಅಷ್ಟು ಕನಿಷ್ಠ ತಿಳುವಳಿಕೆ ಏನೈತಲ್ಲ ಅದನ್ನ ನಾವು ಇಲ್ಲಿ ನೋಡ್ತೀವಿ. ಆರ್ಥಿಕ ಆವರ್ತಗಳು ತುಂಬಾ ಮಹತ್ವದ್ದು. ಟ್ರೇಡ್ ಸೈಕಲ್ಸ್ ಪ್ರತಿ ಎಕಾನಮಿ ಒಳಗೆ ಎಕಾನಮಿ ಹಿಂಗ್ ಹೋಗ್ಬೇಕಂತ ನಾವು ಬಯಸ್ತೀವಿ, ಹಿಂಗ ಬೆಳ್ಕೊಂತ ಮ್ಯಾಲ ಹೋಗ್ಬೇಕು ಅಂತ ಬಯಸ್ತೀವಿ ನಾವು. ಆದ್ರೆ ಹಂಗ ಹೋಗೋದಿಲ್ಲ. ಏನಾಗ್ತದ, ಅದು ಹಿಂಗ್ ಹೋಗಿ ಹಿಂಗ್ ಬರ್ತಿರ್ತದ, ಮ್ಯಾಲ ಹೋಗ್ತಿರ್ತೈತಿ, ಕೆಳಗೆ ಇಳಿತಿರ್ತೈತಿ. ಕೆಳಗೆ ಇಳಿಯೋದು ಬ್ಯಾಡ್ರಿ ಅಂತ ನಾವು ಬಹಳ ಗಜಮ್ ನಿಂತ್ರು ಸಹಿತ ಅದು ಇಳಿವಾಗಿ ಇಳಿತೈತಿ. ಅಫ್ಕೋರ್ಸ್ ಹಂಗಂತಂದು ಇಳಿಲಿ ಬಿಡೋದಿಲ್ಲ. ಅದ್ರ ಸಲುವಾಗಿ ನಾವು ವ್ಯವಸ್ಥೆಗಳದಾವ. ಮುಖ್ಯವಾಗಿ ಮಾನಿಟರಿ ಪಾಲಿಸಿ ಅಂತ ಬರ್ತದ, ಫಿಸ್ಕಲ್ ಪಾಲಿಸಿ ಅಂತ ಬರ್ತದ. ಅವು ಎರಡನ್ನ ಬಳಸ್ಕೊಂಡು ನಾವ್ ಏನ್ ಮಾಡ್ತೀವಿ, ಒಂದು ಅರ್ಥವ್ಯವಸ್ಥೆ ಒಳಗ ಎಕಾನಮಿ ಹಿಂಗ ಕೆಳಗೆ ಇಳಿಲಾರ್ದಂಗ ನೋಡ್ಕೋತ ಹೋಗ್ತೀವಿ. ಮೆಲ್ಲಕ ಬೆಳಿಲಿ, ಆದ್ರೆ ಒಟ್ಟ ಮ್ಯಾಲ ಬೆಳಿಲಿ ಅಂತ ನಮ್ದು ಹಿಂಗ ಅಪೇಕ್ಷೆ ಇರ್ತದೆ. ಅಫ್ಕೋರ್ಸ್ ಹಿಂಗ ಬೆಳೆದ್ರೆ ಯಾರು ಬೇಡ ಅನ್ನೋದಿಲ್ಲ, ಹಿಂಗ ಬೆಳೆದ್ರೆ ಯಾರು ಬೇಡ ಅನ್ನೋದಿಲ್ಲ. ಆದ್ರೆ ಹಂಗ ಬೆಳೆಯೋದು ಬಹಳ ಕಠಿಣ ಇರ್ತೈತಿ, ಮತ್ತು ಹಂಗ ಬೆಳೆದದ್ದು ಸ್ಥಿರವಾಗಿ ನಿಲ್ಲೋದು ಇನ್ನೂ ಕಠಿಣ ಇರ್ತೈತಿ. ಅದಕ್ಕಾಗಿ ಭಾರತದ
ಒಂದು ಮೂಲಭೂತ ಮಂತ್ರ ಭಾರತ ಸರ್ಕಾರದ್ದು ಏನಪ್ಪಾ ಅಂತ ಕೇಳಿದ್ರೆ ಗ್ರೋತ್ ವಿತ್ ಸ್ಟೆಬಿಲಿಟಿ. ಇದನ್ನ ನೀವು ಕೇಳಿರ್ಬೋದು. ಗ್ರೋತ್, ವಿ ಸೇಪಡ್ ರಿಕವರಿ, ಅದು ಈಗ ಬೇರೆ ಬೇರೆ ಟೈಪ್ಸ್ ಆಫ್ ರಿಕವರಿ ಬರ್ತಾವ. ಅದು ಈ ಕೋವಿಡ್ ಹಿನ್ನೆಲೆ ಒಳಗೆ ವಿ ಸೇಪಡ್ ಅಂತ ಹೇಳಿದ್ರು. ಅವನ್ನೆಲ್ಲ ನಿಮ್ಗೆ ಬೇಕಾದ್ರೆ ನಾನು ಡೌಟ್ಸ್ ಕ್ಲಿಯರಿಂಗ್ ಸೆಷನ್ ಒಳಗೆ ಅದು ಬೇಕಾದ್ರೆ ಬರೆದಿಟ್ಕೊಡ್ರಿ ಇಂಥವನ್ನೆಲ್ಲ, ಇಂಥವನ್ನಲ್ಲಿ ಚರ್ಚೆ ಮಾಡೋದಂತ. ಈ ಒಂದು ಆರ್ಥಿಕ ಆವರ್ತಗಳು ಅನ್ನುವಂಥವು ಆಗ್ತಾನೆ ಇರ್ತಾವ. ಅದಕ್ಕಾಗಿ ಎಕಾನಮಿ ಹಿಂಗ್ ಬೌ ಅಂತ ಬೆಳೆಯಕ್ಕಿಂತಲೂ ಮೆಲ್ಲಕ ಬೆಳೆಯಲಿ, ಆದ್ರೆ ಗಟ್ಟಿ ನೆಲೆ ಒಳಗೆ ಬೆಳೆಯಲಿ. ಅದಕ್ಕಾಗಿ ಭಾರತ ಸರ್ಕಾರ ಮೊದಲಿನಿಂದಲೂ ಅಳವಡಿಸಿಕೊಂಡು ಬಂದಂಥದ್ದು ಗ್ರೋತ್ ವಿತ್ ಸ್ಟೆಬಿಲಿಟಿ, ಸ್ಥಿರತೆಯೊಂದಿಗೆ ಬೆಳವಣಿಗೆ ಅಂತ ಹೇಳ್ತೇವೆ. ಸ್ಥಿರತೆಯೊಂದಿಗೆ ಬೆಳವಣಿಗೆ. ಹಂಗ ಈ ಆರ್ಥಿಕ ಆವರ್ತಗಳ ಕುರಿತು ಇದರೊಳಗೆ ಪ್ರಶ್ನೆ ಕೇಳ್ತಾರೆ ನಿಮ್ಗೆ, ಯಾವುದು ರಿಕವರಿ ಸ್ಟೇಜ್, ಯಾವುದು ರಿಸೆಷನ್ ಸ್ಟೇಜ್, ಯಾವುದು ಬೂಮು, ಯಾವುದು ಡಿಪ್ರೆಷನ್. ನೋಡಿ, ಇವೆಲ್ಲ ಕಾನ್ಸೆಪ್ಟ್ಗಳು ತಮಗೆ ಕೇಳ್ಯಾರ ಮತ್ತು ಗೊತ್ತಿರ್ಬೇಕಾಗ್ತದೆ. ನಾನು ಸಮಯ ಸಂದರ್ಭ ಬಂದಾಗ ಅಗ್ನಿ ನೀಟಂಗೆ ತಲೆಯಾಗ ಅಚ್ಚೊತ್ತು ಹಂಗ ಹೇಳ್ಕೊಡ್ತೀನಿ, ಡೋಂಟ್ ವರಿ. ರಾಷ್ಟ್ರೀಯ ಆದಾಯ ತುಂಬಾ ಮಹತ್ವದ ಒಂದು ಅಧ್ಯಾಯ, ಅದನ್ನು ನಿರ್ಧಾರ ಮಾಡುವಂಥದ್ದು. ಸೊ ಇವು ಅರ್ಥಶಾಸ್ತ್ರ ಅಧ್ಯಯನ ವಿಷಯದ ಕೆಲವು ಉದಾಹರಣೆಗಳು. ಇನ್ನು ಜಗ್ಗದವು ನಿಮಗೆ ಒಂದೀಟ್ ಗೊತ್ತಾಗ್ಲಿ, ನಿಮಗೆ ಕೇಳಿರುವನ್ನ ಹೇಳಕತ್ತೀವಿ. ಅಂದ್ರೆ ಅರ್ಥಶಾಸ್ತ್ರ ಏನ್ ಮಾಡ್ತೈತಿ, ಇಂಥ ಸಿದ್ಧಾಂತಗಳ ಕುರಿತು ತನ್ನದೇ ಆದಂತ ಊಹೆಗಳನ್ನ ಮಾಡಿ ಅದು ತನ್ನ ವಿಚಾರಗಳನ್ನ ಮಂಡಿಸ್ತೈತಿ. ಹೀಗಾಗಿ ಆ ಊಹೆಗಳಿರೋದ್ರಿಂದ ಅಲ್ಲಿ ಸಾಕಷ್ಟು ಲಿಮಿಟೇಷನ್ಸ್, ಮಿತಿಗಳು ಕೂಡ ಅದಾವ, ಟೀಕೆಗಳು ಕೂಡ ಇರ್ತಾವ ಪ್ರತಿ ಸಿದ್ಧಾಂತದ ಮೇಲೆ. ಎಲ್ಲಾ ಸಬ್ಜೆಕ್ಟ್ದಲ್ಲೂ ಇವನ್ ಲಾ ಆಫ್ ಗ್ರಾವಿಟಿಗಿನ ಟೀಕೆಗಳದಾವ ಅಥವಾ ಲಿಮಿಟೇಷನ್ಸ್ ಅದಾವಿಲ್ರಿ. ಲಾ ಆಫ್ ಗ್ರಾವಿಟಿ ಅಂತೇನು ನಮ್ಗೆ ನ್ಯೂಟನ್ ಕೊಟ್ಟಾನ, ಅದಕ್ಕೆ ಮಿತಿಗಳದಾವಿಲ್ರಿ? ಅದಾವಿಲ್ರಿಪ್ಪ, ಫಿಸಿಕ್ಸ್ ಅವ್ರು ಹೇಳ್ಬೇಕು ಮತ್ತೆ. ಅದಾವ. ಸೊ ಇನ್ನು ಫಿಸಿಕ್ಸ್ ಅಂತ ಸಬ್ಜೆಕ್ಟ್ ಅದೊಳಗಿನ ಒಂದು ಸಿದ್ಧಾಂತಕ್ಕನ ಮಿತಿಗಳಿರ್ಬೇಕಾದ್ರೆ ಎಕನಾಮಿಕ್ಸ್ ಡೀಲ್ಸ್ ವಿತ್ human behavior so far as his economic aspect of life is concerned, and naturally human behavior is very much unpredictable ಅಂತ ಹೇಳ್ತೀವಿ ನಾವು. ಮಾನವನ ವರ್ತನೆ ಯಾವುದೇ ವಿಷಯ ತಗೊಳ್ರಿ ನೀವು, ಯಾವುದೇ ವಿಷಯ, ಅವನ ರಾಜಕೀಯ ವರ್ತನೆ ಅಂತ ತಗೊಳ್ರಿ, ಸಾಮಾಜಿಕ ವರ್ತನೆ ತಗೊಳ್ರಿ, ಆರ್ಥಿಕ ವರ್ತನೆ ತಗೊಳ್ರಿ, ನೀವೇನೋ ಅಂದ್ಕೊಂಡಿರ್ತೀರಿ, ಅವ ಏನೋ ಮಾಡಿರ್ತಾನ. he is very much unpredictable. ಈ ಕಾರಣಕ್ಕಣ ನಿಮ್ಗೆ ಗೊತ್ತೈತಿ, ಎಂತೆಂತ ಸಂದರ್ಭದೊಳಗ ಇದೇ ಪಕ್ಷ ಆರಿಸಿ ಬರ್ತದ ಅಂತ ಎಲ್ಲಾರು ಕುಂತಿರ್ತಾರ. ಎಲ್ಲಾರು ದೊಡ್ಡ ದೊಡ್ಡ ಘಟಾನುಘಟಿಗಳು ಅದ್ರ ಬಗ್ಗೆ ಊಹೆ ಮಾಡಿರ್ತಾರೆ, ಎಲ್ಲಾರು ಹೇಳ್ತಿರ್ತಾರೆ, ಓಪನ್ ಆಗಿ ಹೇಳ್ತಿರ್ತಾರೆ. ಆದ್ರೆ ಎಲೆಕ್ಷನ್ ರಿಸಲ್ಟ್ ಬಂದಾಗ ಇನ್ಯಾವುದೋ ಪಕ್ಷ ಅಧಿಕಾರಕ್ಕೆ ಬಂದ್ಬಿಡ್ತದ, ಹೌದಲ್ಲ? ಸೊ ದಿಸ್ ಈಸ್ ಹೌ ಹ್ಯೂಮನ್ ಬಿಹೇವಿಯರ್ ಇಸ್ ವೆರಿ ಮಚ್ ಅನ್ಪ್ರೆಡಿಕ್ಟೇಬಲ್. ಹೀಗೆ ಅದು ಎಕನಾಮಿಕ್ಸ್ಗೂ ಅನ್ವಯ ಆಗ್ತದ, ರೈಟ್? ಅರ್ಥಶಾಸ್ತ್ರ ಹೀಗೆ ಸಿದ್ಧಾಂತಗಳ ಕುರಿತು ಅಧ್ಯಯನ ಮಾಡೋದು. ಆರ್ಥಿಕತೆ, ಎಕಾನಮಿ ಏನಪ್ಪಾ ಇದು? ಇದು ಅರ್ಥಶಾಸ್ತ್ರವನ್ನ ಅನ್ವಯ ಮಾಡುವ ಕ್ಷೇತ್ರವಾಗಿದೆ. ಎಕಾನಮಿ ಈಸ್ ವೇರ್ ಎಕನಾಮಿಕ್ಸ್ ಈಸ್ ಅಪ್ಲೈಡ್. ಸಿಂಪಲ್. ನುಕಾಪುರ ಬರಿ, ನಮಸ್ಕಾರ. ಚಿಟ್ಟಿ, ಹಾಯ್ ಹಲೋ, ಬರಿ. ಎಕನಾಮಿ ಈಸ್ ವೇರ್ ಎಕನಾಮಿಕ್ಸ್ ಈಸ್ ಅಪ್ಲೈಡ್. ಅರ್ಥಶಾಸ್ತ್ರದ ನಿಯಮಗಳನ್ನ, ತತ್ವಗಳನ್ನ ಎಲ್ಲಿ ನಾವು ಅಳವಡಿಸಿಕೊಳ್ತೀವಲ್ಲ ಅದನ್ನ ಆರ್ಥಿಕತೆ ಅಂತ ಕರಿತೀವಿ, ಎಕಾನಮಿ. ಅಂಡ್ ದಟ್ ಇಸ್ ವೈ ಇಡೀ ಜಗತ್ತಿಗೆ ಒಂದೇ ಅರ್ಥಶಾಸ್ತ್ರ. ಎಕನಾಮಿಕ್ಸ್ ಈಸ್ ಕಾಮನ್ ಫಾರ್ ದ ಹೋಲ್ ವರ್ಲ್ಡ್. ಇನ್ಫ್ಲೇಷನ್ ಅಂದ್ರೆ ಏನು ಅಂತ ಅಮೆರಿಕಾದಾಗ ಹೋಗಿ ಕೇಳಿದ್ರು ಅದೇ ಉತ್ತರ, ಇಂಡಿಯಾದಾಗ ಕೇಳಿದ್ರು ಅದೇ ಉತ್ತರ, ಎಲ್ಲಿ ಹೋದ್ರು ಅದೇ ಉತ್ತರ. ಆದರೆ ಆರ್ಥಿಕತೆ ಅನ್ನೋದು ದೇಶದಿಂದ ದೇಶಕ್ಕೆ ಭಿನ್ನ ಆಗ್ತದೆ. ಪ್ರತಿ ದೇಶಕ್ಕೂ ಒಂದು ಆರ್ಥಿಕತೆ ಅದ. ಹೀಗಾಗಿ ಕೆಲವು ಸಲ ಈ ದೇಶದ ಆರ್ಥಿಕತೆ ಅನ್ನೋದು ಎಲ್ಲಾ ದೇಶದೊಳಗೆ ಒಂದೇ ತರ ಇರೋದಿಲ್ಲ. ಆ ಕಾರಣಕ್ಕೇನೆ ಆರ್ಥಿಕ ನಿಯಮಗಳು ಒಂದೇ ತೆರನಾದ ಫಲಿತಾಂಶವನ್ನ ಎಲ್ಲಾ ದೇಶಗಳಲ್ಲಿ ಕೊಡೋದಿಲ್ಲ. ಎಕನಾಮಿಕ್ ಥಿಯರೀಸ್. ಇನ್ನು ಕೆಲವು ಇಂಥ ಅನಾಹುತ ರಿಸಲ್ಟ್ ಬರ್ತಾವಂದ್ರ ನಿಮ್ಗೆ ಗೊತ್ತದ, ಗ್ರೇಷಮ್ಸ್ ಲಾ ಕೇಳಿದಿರಿ? ಒಂದು ಉದಾಹರಣೆ ಹೇಳಕತ್ತೀನಿ, ನಿಮ್ಗೆ ಕೇಳಿದಿರಿ? ಗ್ರೇಷಮ್ಸ್ ಲಾ ಕೇಳಿದಿರಲ್ಲ? ಎಸ್. ಸೊ ಗ್ರೇಷಮ್ಸ್ ಲಾ ನೋಡ್ರಿ, ಬ್ಯಾಡ್ ಮನಿ ಡ್ರೈವ್ಸ್ ಔಟ್ ಗುಡ್ ಮನಿ. ಇಲ್ಲಿ ಇಂಗ್ಲೆಂಡಿನ ಆ ಕಾಲದ ಸರ್ಕಾರದ ಉದ್ದೇಶ ಏನಾಗಿತ್ತು ಅಂದ್ರೆ, ಜನ ಎಲ್ಲ ಈ ಹರಕ್ ಮುರುಕ್ ನೋಟ್ ಬಳಸೋದು ನೋಡಿ ಅವ್ರಿಗೆ ಬೇಸರ ಆಗಿತ್ತು. ವರ್ನೌಟ್ ಆಗಿರುವಂತ, ಸೌದು ಹೋಗಿರುವಂತ ನಾಣ್ಯಗಳನ್ನ ಬಳಸೋದನ್ನ ನೋಡಿ ಒಂಥರ ಅಸಹ್ಯ ಅನಿಸಿ, ಬೇಸರ ಅನಿಸಿ ಸರ್ಕಾರ ಏನ್ ಮಾಡ್ತು, ಹೊಸ ಗರಿ ಕರೆನ್ಸಿಗಳನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತು.
ಮಾರುಕಟ್ಟೆಗೆ ಗರಿ ಗರಿ ಕರೆನ್ಸಿಗಳು ಬಂದು ಪ್ರಿಂಟ್ ಆದು, ಎಕಾನಮಿ ಒಳಗೆ ಪಂಪ್ ಆದು. ಆದ್ರೆ ಸರ್ಕ್ಯುಲೇಷನ್ ಒಳಗ ಹಣನೇ ಇಲ್ಲ. ಎಲ್ಲಿ ಹೋಯ್ತು ಹೊಸ ಹಣ? ನೋಡ್ರಿ, ಇದನ್ನ ಹಣ ಪ್ರಿಂಟ್ ಹಾಕೋರು ವಿಚಾರ ಮಾಡಿರಲಿಲ್ಲ. ಹಣ ಪ್ರಿಂಟ್ ಹಾಕೋರು ವಿಚಾರಣೆ ಮಾಡಲಿಲ್ಲ. ಸೊ ಮಂದಿ ಅದೇ ಹಳೆ ನೋಟುಗಳನ್ನ, ಹಳೆ ನಾಣ್ಯಗಳನ್ನ ಬಳಸೋದಕ್ಕೆ ಶುರು ಮಾಡಿದ್ರ ಹೊರತಾಗಿ ಹೊಸ ಕರೆನ್ಸಿಗಳನ್ನ, ಹೊಸ ನಾಣ್ಯಗಳನ್ನ ಯಾರು ಬಳಸೋದಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕಂದ್ರೆ ನಾ ಎಲ್ಲಿ ಹೊಸದನ್ನು ಕೊಟ್ರೆ ನನಗೆ ಹಳೇದು ಬಂದ್ ಗಿಂದೀತು ಅನ್ನುವಂತ ಒಂದು ಅವ್ಯಕ್ತ ಭಯ ಮತ್ತು ಹೊಸದರ ಕುರಿತಾಗಿ ಇರುವಂತ ವ್ಯಾಮೋಹ. ಮತ್ತು ಇದು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತೈತಿ ಅನ್ನೋದಕ್ಕೆ ನಾನು ನಿಮಗೆ 100 ಸಲ ಹೇಳಿದ್ದೀನಿ. ನಿಮ್ಮ ಬಿಹೇವಿಯರ್ ಅನ್ನ ನೀವೇ ಅಬ್ಸರ್ವ್ ಮಾಡ್ಕೊಂಡು ನೋಡ್ರಿ. ನೀವು ಮಾರುಕಟ್ಟೆಗೆ ಹೋಗಿರಿ, ನಿಮ್ಮ ಹತ್ರ ಒಂದು 10 ಬೇರೆ ಬೇರೆ ನೋಟ್ಗಳದಾವ, ನೀವೇನೋ ಒಂದು ಕೊಂಡುಕೊಂಡಿದ್ದೀರಿ. ಕೊಂಡುಕೊಂಡ ಬಳಿಕ ಅವ್ರಿಗೆ ಏನೋ 10 ರೂಪಾಯಿ ಕೊಡಬೇಕು, 20 ರೂಪಾಯಿ ಕೊಡಬೇಕು, 100 ರೂಪಾಯಿ ಕೊಡಬೇಕು. ನಿಮ್ಮ ಬಳಿ ಆ 20, 10, 100 10 ನೋಟ್ ಅದಾವ. ಅದ್ರೊಳಗೆ ಯಾವ್ದನ್ನ ನೀವು ಮೊದಲು ಅವನಿಗೆ ತೆಗೆದು ಕೊಡ್ತೀರಿ ಅಂತಂದ್ರೆ, ನೀವೇನ್ ಶಾಶ್ವತ 1000 ವರ್ಷ ಅದ ನೋಟ್ ಇಟ್ಕೊಂಡು ಬಾಳ್ವೆ ಮಾಡೋದಿಲ್ಲ. ಬಟ್ ಯಾವ್ದು ಮೊದಲು ಹಳೇದಿರ್ತದ, ಸೌದೋಗಿರ್ತದ, ಹರಿಯಾಕಾಗಿರ್ತದ, ಅದನ್ನ ತೆಗೆದುಕೊಡ್ತೀವಿ. ಸಿ, ದಿಸ್ ಈಸ್ ಹ್ಯೂಮನ್ ಬಿಹೇವಿಯರ್ ವಿತ್ ರೆಸ್ಪೆಕ್ಟ್ ಟು ಸಮ್ ಎಕನಾಮಿಕ್ ಆಕ್ಟಿವಿಟಿ. ಹೌದಲ್ಲ? ಸೊ ಹೀಗೆ ಈ ಕೆಲವು ಆರ್ಥಿಕ ನಿಯಮಗಳು ಎಲ್ಲಾ ಕಡೆ ಒಂದೇ ತೆರನಾಗಿ ಅನ್ವಯ ಆಗುವುದಿಲ್ಲ ಅನ್ನೋದಕ್ಕೆ ಇವೆಲ್ಲ ಇಂಥವು ಉದಾಹರಣೆಗಳು. ಹಾಗೆ ಗಿಫನ್ ಗೂಡ್ಸ್ ಅಂತ ನಾವು ನೋಡ್ತೀವಿ, ಅದಕ್ಕೆ ಲಾ ಆಫ್ ಡಿಮಾಂಡ್ ಅನ್ವಯ ಆಗೋದಿಲ್ಲ. ಹೀಗೆ ಹಲವಾರು ಸಂಗತಿಗಳು, ಎಕ್ಸೆಪ್ಷನ್ಸ್ ಅನ್ನೋದು ಬರ್ತಾವ. ಅವುಗಳನ್ನ ಬಂದಾಗ ನೋಡ್ಕೊತ ಹೋಗೋಣ. ಇದಿಷ್ಟು ನಿಮಗೆ ಬ್ಯಾಕ್ ಗ್ರೌಂಡ್. ಇನ್ನ ನಾವು ವಿ ಆರ್ ಎಂಟ್ರಿಂಗ್ ಇನ್ ಟು ಎಕನಾಮಿಕ್ಸ್ ಫಸ್ಟ್, then we will go to Indian economy at later stage. Okay, introduction to economics, ಅರ್ಥಶಾಸ್ತ್ರ. ಒಂದು ಪೀಠಿಕೆ. ಏನ್ ಪೀಠಿಕೆ? ಅರ್ಥಶಾಸ್ತ್ರ ಆಗ್ಲೇ ನೋಡಿದ್ವಿ, ಇದೊಂದು ಅಧ್ಯಯನ ವಿಷಯ, ಫೀಲ್ಡ್ ಆಫ್ ಸ್ಟಡಿ. ಈ ಒಂದು ಚಿಂತನೆ, ಆರ್ಥಿಕ ಚಟುವಟಿಕೆಯ ಕುರಿತಾದ ಅಧ್ಯಯನ ಅರ್ಥಶಾಸ್ತ್ರ ಅಂತ ನಾವು ಸಿಂಪ್ಲೆಸ್ಟ್ ಡೆಫಿನೇಷನ್ ಕೊಡೋದಾದ್ರೆ, ಈ ಆರ್ಥಿಕ ವ್ಯವಹಾರಗಳ ಚಿಂತನೆ ಲೈಕ್ ಎನಿ ಅದರ್ ಸಬ್ಜೆಕ್ಟ್ ತುಂಬಾ ಪ್ರಾಚೀನವಾದದ್ದನೆ. ಏನು ನಮ್ಮ ನಾಗರಿಕತೆಗಳು, ಮೆಸೊಪೊಟಮಿಯಾ ಇರ್ಬೋದು, ಗ್ರೀಕ್ ನಾಗರಿಕತೆ ಇರ್ಬೋದು, ರೋಮನ್ ಸಿವಿಲೈಸೇಷನ್ ಇರ್ಬೋದು, ನಮ್ಮ ಭಾರತದ ಉಪಖಂಡದಲ್ಲಿ ಸಾಕಷ್ಟು ಅಂತ ವಿಚಾರಗಳು, ಚಿಂತನೆಗಳು ಬಂದು ಹೋಗ್ಯಾವ. ಚೀನಾದ, ಪರ್ಷಿಯಾದ, ಅರಬ್ ನಾಗರಿಕತೆ, ಈ ಎಲ್ಲ ಪ್ರಾಚೀನ ನಾಗರಿಕತೆಗಳ ಕಾಲದಲ್ಲಿ ಈ ಬಗ್ಗೆ ಚಿಂತನೆ. ಯಾಕಂದ್ರೆ ಮನುಷ್ಯನ ಒಂದು ನಾಗರಿಕ ಜೀವನ ಅಂತ ಶುರುವಾದ ತಕ್ಷಣವೇ ಈ ಆರ್ಥಿಕ ಶಕ್ತಿಯ ಮಹತ್ವ ಆತನಿಗೆ ಬಹುತೇಕ ಗೊತ್ತಾಗ್ತಾ ಹೋಯ್ತು. ಆರ್ಥಿಕ Shruti Bhatt. No issue. You also can ask me as and when it is required. Okay, so no issue. It is not a problem for me. I can converse in both the languages, Kannada and English. Okay, so this thinking about economics is as old as the civilization of man itself, we can say. Even Aristotle and Xenophon of Greece, Chanakya from India, the first emperor of China, Qin Shi Huang, Qin or Jin Shi Huang, who built the China wall, Thomas Aquinas of Italy, and Ibn Khaldun of Tunisia, they all gave their thought to economics to some extent in their own limits. ಈ ಎಲ್ಲ ಚಿಂತಕರು, ಇವರೆಲ್ಲ ಅಡ್ವಾನ್ಸ್ಡ್ ಪೀಪಲ್ ಆ ಕಾಲದೊಳಗನ. ಇವರು ಹಲವಾರು ವಿಷಯಗಳ ಕುರಿತಾಗಿ ಚಿಂತನೆ ಮಾಡಿದ್ರು. ಹಾಗೆ ಆರ್ಥಿಕ ಚಟುವಟಿಕೆ ಕುರಿತಾಗಿ ಕೂಡ ಅವರವರದೇ ಚಿಂತನೆಗಳನ್ನು ಮಾಡಿದ್ರು. ಜಸ್ಟ್ ಇಟ್ ಇಸ್ ಅ ಬ್ಯಾಕ್ ಗ್ರೌಂಡ್. ಇದೇನು ನಿಮ್ಗೆ ತುಂಬಾ ಸ್ಪೆಸಿಫಿಕ್ ಅಂತಲ್ಲ. ಅಫ್ಕೋರ್ಸ್ ನಮ್ಮ ಚಾಣಕ್ಯನ ಕುರಿತು ಆತನ ಅರ್ಥಶಾಸ್ತ್ರ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ, ಇಟ್ ಇಸ್ ಅ ಪೊಲಿಟಿಕಲ್ ಟ್ರೀಟೈಸ್ ಅಂತ ಹೇಳ್ತೀವಿ, ಪೊಲಿಟಿಕಲ್ ಟ್ರೀಟೈಸ್ ಅಥವಾ ಸ್ಟೇಟ್ ಕ್ರಾಫ್ಟ್ ಅಂತ ನಾವು ಹೇಳ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಆತ ಇದೇ ಅರ್ಥಶಾಸ್ತ್ರದೊಳಗ ಆರ್ಥಿಕ ಸಂಗತಿಗಳ ಕುರಿತಾಗಿ, ಅಂದ್ರೆ ಸರ್ಕಾರದ ಟ್ರೆಜರಿ, ಖಜಾನೆ ಎಷ್ಟು ಮಹತ್ವದ್ದು, ಹೇಗೆ ಅದನ್ನ ಸುಭದ್ರವಾಗಿ ಇಟ್ಕೊಳ್ಬೇಕು, ಸಪ್ತಾಂಗ ಸಿದ್ಧಾಂತದೊಳಗ ಅದನ್ನೆಲ್ಲ ಹೇಳ್ತಾ ಹೋಗ್ತಾನೆ. ಇವನ್ ಭ್ರಷ್ಟಾಚಾರ ಅನ್ನುವಂಥದ್ದು ಹೇಗೆ ತುಂಬಾ ಸಹಜ ಸರಳವಾಗಿ ಸಮಾಜದೊಳಗದ, ಅದನ್ನ ಹೇಗೆ ನಿಯಂತ್ರಿಸಬೇಕು, ಭ್ರಷ್ಟಾಚಾರದ ಕುರಿತು ನಿಮ್ಗೆ ಎಲ್ಲರೇ ಒಂದು ಎಸ್ಸೆ ಬರೆಯೋದು ಅಥವಾ ಆನ್ಸರ್ ಬರೆಯೋದು ಅಂತ ಬಂದ್ರೆ ಈ ಒಂದು ಸ್ಟೇಟ್ಮೆಂಟ್ ಭಾರಿ ಅದ್ಭುತ. ಯಾರು? ನಮ್ಮ ಚಾಣಕ್ಯ ಹೇಳಿದ್ದು. ಆತ ಉದಾಹರಣೆ ಕೊಡ್ತಾನೆ. ಒಂದು ಜೇನಿನ ಹಣೆಯನ್ನ ನಾಲಿಗೆಯ ಮೇಲೆ ಬಿಟ್ರೆ ನಿಮಗೆ ಬೇಕಾಗಿರ್ಲಿ ಬೇಡವಾಗಿರ್ಲಿ ಅದರ ರುಚಿ ನಾಲಿಗೆಗೆ ಗೊತ್ತಾಗ್ಬಿಡ್ತದೆ ಅಂತ, ತಗಲ್ಕೊಂಡು ಬಿಡ್ತದೆ ಅಂತ. ಹಾಗೆ ಸಾರ್ವಜನಿಕ ಹಣ, ಸಾರ್ವಜನಿಕ ಅಂದ್ರೆ ಸರ್ಕಾರದ ಹಣ ಒಂದು ಕೈಯಿಂದ ಇನ್ನೊಂದು ಕೈಗೆ ದಾಟುವಾಗ
ಒಂದು ಕೈಯಿಂದ ಇನ್ನೊಂದು ಕೈಗೆ ದಾಟುವಾಗ ಒಂದು ಪ್ರತಿ ಕೈಗೆ ಸ್ವಲ್ಪ ಮೆತ್ತಿಕೊಂಡು ಬಿಡ್ತದಂತ, ಅಂಟಿಕೊಂಡು ಬಿಡ್ತದಂತ, ಸ್ವಲ್ಪ ಅಂಟಿಕೊಂಡು ಬಿಡ್ತದಂತ. ಇದು ಆ ಕಾಲದೊಳಗ ಚಾಣಕ್ಯ ಹೇಳಿರುವಂತ ಮಾತು, ಮತ್ತದು ಸತ್ಯ ಅನಿಸ್ತದ, ಹೌದಲ್ಲ? ಹಂಗ ಇವರೆಲ್ಲ ಹಲವಾರು ವಿಷಯಗಳನ್ನ ಅದರ ಬಗ್ಗೆ ಚಿಂತನೆ ಮಾಡಿದ್ರು ಅಂತ ನಾವು ನೋಡ್ತೀವಿ. ಇವರ ನಂತರ ಅಂದ್ರೆ ಇವರೆಲ್ಲ ನಾಗರಿಕತೆಗಳ ಕಾಲದಲ್ಲಿ ಅಥವಾ ಹೆಚ್ಚು ಕಡಿಮೆ ಕ್ರಿಸ್ತ ಪೂರ್ವ 400, 500 ಅಥವಾ ಕ್ರಿಸ್ತ ಶಕದವರೆಗೆ ಒಂದಿಷ್ಟು ಜನ ಬಂದ್ರೆ, ನಂತರದ ಕಾಲದಲ್ಲಿ ಸೇ ಅಟ್ಲೀಸ್ಟ್ ಮಿಡಲ್ ಏಜ್, ಮಧ್ಯಯುಗ ಅಂತ ನಾವು ಕರೆಯೋದಾದ್ರೆ, ಭಾರತದೊಳಗೆ ಅಂತಾಪರಿ ವಿಶೇಷವಾದಂತಹ ಅಧ್ಯಯನ ಇದ್ರ ಬಗ್ಗೆ ನಡೀಲಿಲ್ಲ. ವಿದೇಶಗಳಲ್ಲಿ ಈ ಬಗ್ಗೆ ಒಂದಿಷ್ಟು ಹೆಚ್ಚಿನ ಅಧ್ಯಯನ ನಡೀತು. ಅದರೊಳಗ ಮರ್ಕೆಂಟೈಲ್ಸ್ ಅಂಡ್ ಪಿಜೋಕ್ರಾಟ್ಸ್ ಅನ್ನುವಂತ ಎರಡು ಗುಂಪುಗಳು ಬರ್ತಾವೆ. ಮರ್ಕೆಂಟೈಲ್ಸ್ ಅವರನ್ನ ವ್ಯಾಪಾರವಾದಿಗಳು ಅಂತ ನಾವು ಕರಿತೀವಿ. ವ್ಯಾಪಾರವಾದಿಗಳು ಅವರ ಪ್ರಕಾರ ಒಂದು ದೇಶದ ಸಂಪತ್ತು ಅದು ಎಷ್ಟು ಚಿನ್ನ ಮತ್ತು ಬೆಳ್ಳಿಯನ್ನ ವ್ಯಾಪಾರದ ಮೂಲಕ ಪಡೆಯುತ್ತದೆ ಎಂಬುದನ್ನು ಆಧರಿಸಿದೆ. ಇವರ ವಿಚಾರ ವ್ಯಾಪಾರವೇ ಆರ್ಥಿಕ ಶಕ್ತಿಯ ಮೂಲ. ಇನ್ನು ಈ ವ್ಯಾಪಾರ ಹೇಗೆ ಮಾಡೋದು ಅಂತ ಹೇಳ್ತಾರೆ ಅವರು. ವ್ಯಾಪಾರ ಹೇಗೆ ಮಾಡೋದು? ಬಹಳ ಬುದ್ಧಿವಂತರು. ಆಮದುಗಳ ಮೇಲೆ ನಿಯಂತ್ರಣ, ರಫ್ತುಗಳಿಗೆ ಉತ್ತೇಜನ ಒಂದು ಕಡೆ. ಇನ್ನು ಆಮದು ಮಾಡಿಕೊಂಡರೂ ಕೂಡ ಕಚ್ಚಾ ವಸ್ತುಗಳನ್ನು ಆಮದು ಮಾಡಿಕೊಳ್ಳೋದು, ಶುದ್ಧ ವಸ್ತುಗಳನ್ನ ರಫ್ತು ಮಾಡೋದು. ಇನ್ನು ಆಮದು ಮಾಡಿಕೊಳ್ಳೋದ್ರೊಳಗ ತುಂಬಾ ಬುದ್ಧಿವಂತರನ್ನ ಆಮದು ಮಾಡಿಕೊಳ್ಳುವುದು. ನೋಡ್ರಿ, ಇದು ಎಂತ ಅದ್ಭುತ ವಿಚಾರ ಆ ಕಾಲದೊಳಗೆ. ಹೀಗೆ ನೀವು ಸಿದ್ಧ ವಸ್ತುಗಳನ್ನ ರಫ್ತು ಮಾಡಬೇಕು, ಕಚ್ಚಾ ವಸ್ತುಗಳನ್ನ ಆಮದು ಮಾಡಿಕೊಳ್ಬೇಕು. ಮತ್ತು ಇದನ್ನ ಲಿಟ್ರಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನೊಳಗೆ ಪಾಲಿಸಲಾಯಿತು. ಮತ್ತು ಆ ಕಾರಣಕ್ಕಾಗಿ ಅವು ಒಂದು ಕಾಲದೊಳಗೆ ಜಗತ್ತಿನ ಬಲಿಷ್ಠ ಆರ್ಥಿಕ ಶಕ್ತಿಗಳಾಗಿ ಹೊರಹೊಮ್ಮಿದವು. ಉಳಿದ ದೇಶದವರಿಗೆ ಇದು ಗೊತ್ತಾಗಲಿಲ್ಲ, ಸಿಂಪಲ್ ಆಗಿ ನಾವು ನೋಡೋದಾದ್ರೆ. ಸೊ ಅವರು ಒಂದು ಎಕನಾಮಿಕ್ಸ್ ಅಥವಾ ಎಕನಾಮಿಕ್ ಆಕ್ಟಿವಿಟಿಯನ್ನು ಹೆಂಗೆ ನೋಡಿದ್ರು ಅಂತಂದ್ರೆ, ಎಸ್, ಆರ್ಥಿಕ ಚಟುವಟಿಕೆ ಒಳಗೆ ಸರ್ಕಾರ ಹಸ್ತಕ್ಷೇಪ ಮಾಡಬೇಕು, ವ್ಯಾಪಾರವನ್ನ ಅದು ಪ್ರಚೋದಿಸಬೇಕು, ಆಮದುಗಳನ್ನ ನಿಯಂತ್ರಿಸಬೇಕು, ರಫ್ತುಗಳನ್ನ ಉತ್ತೇಜಿಸಬೇಕು. ಹೀಗೆ ಮಾಡಿದ್ರೆ ಆ ದೇಶ ಶ್ರೀಮಂತ ಆಗ್ತದೆ. ಮತ್ತು ಅವ್ರ ಪ್ರಕಾರ ಅದು ಖಂಡಿತವಾಗಿಯೂ ಸಾಧ್ಯ ಕೂಡ ಆಯಿತು. ಅವರಿಗೆ ವ್ಯಾಪಾರವೇ ಆರ್ಥಿಕ ಶಕ್ತಿಯ ಒಂದು ಮೂಲ ಅಂತ. ಇವರ ವಿರುದ್ಧ ಅಥವಾ ಇವರಿಗಿಂತ ಭಿನ್ನವಾಗಿ ವಿಚಾರ ಮಾಡುವಂತ ಇನ್ನೊಂದು ಆರ್ಥಿಕ ಚಿಂತಕರ ಗುಂಪಿತ್ತು. ಅವರನ್ನ ನಾವು ಪಿಜಿಯೋಕ್ರಾಟ್ಸ್ ಅಂತ ಕರಿತೀವಿ. ಪಿಜಿಯೋಕ್ರಾಟ್ಸ್ ಇವರ ಚಿಂತನೆ ಈಗಲೂ ಸರಿ ಅನಿಸ್ತದೆ. ಇವರ ಪ್ರಕಾರ ಇದು ಸರಿ. ಇವತ್ತಿಗೂ ನಾವು ನೋಡೋದು ಏನಪ್ಪಾ ಅಂತ ಕೇಳಿದ್ರೆ, ಜಗತ್ತಿನೊಳಗೆ ಶ್ರೀಮಂತರಾಗಿ ಬೆಳೀತಿರೋರನ್ನೇ ಯಾರು ಒಳ್ಳೆಯ ವ್ಯಾಪಾರಗಾರರದಾರೋ ಅವರು. ವ್ಯಾಪಾರ ಅನ್ನುವಂಥದ್ದು ಇಟ್ ಇಸ್ ಪಾರ್ಟ್ ಆಫ್ ಸರ್ವಿಸ್ ಸೆಕ್ಟರ್ ಅಂತ ನಾವು ಹೇಳ್ತೀವಿ. ಸರ್ವಿಸ್ ಸೆಕ್ಟರ್ ನೋಡ್ರಿ, ನೀವು ಯಾವ ದೇಶದೊಳಗ ಸರ್ವಿಸ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ GDP-ಗೆ ತುಂಬಾ ಚೆನ್ನಾಗಿದೆನೋ ಆ ದೇಶ ಬೆಳೆದದ. ಸೊ ಇಟ್ ಪ್ರೂವ್ಸ್ ದಟ್ ದೇ ಆರ್ ರೈಟ್. ಅಟ್ ದ ಸೇಮ್ ಟೈಮ್ ಇನ್ನೊಂದು ಪಿಜೋಕ್ರಾಟ್ಸ್ ಹೇಳೋದೇನಂದ್ರೆ, ಎಸ್ ಮೇ ಬಿ, ಬಟ್ ರಿಮೆಂಬರ್ ದ ಸೋರ್ಸ್ ಆಫ್ ಆಲ್ ಎಕನಾಮಿಕ್ ಆಕ್ಟಿವಿಟಿ, ಒರಿಜಿನ್ ಆಫ್ ಆಲ್ ಎಕನಾಮಿಕ್ ಆಕ್ಟಿವಿಟಿ ಇಸ್ ಲ್ಯಾಂಡ್ ಅಂತ ಹೇಳ್ತಾರೆ. ಇಟ್ ಇಸ್ ಲ್ಯಾಂಡ್. ಭೂಮಿ ಎಲ್ಲ ಆದಾಯಕ್ಕೂ ಮೂಲ. ಕೃಷಿ ಎಲ್ಲ ಆದಾಯಕ್ಕೂ ಮೂಲ. ಯಾಕಂದ್ರೆ ಕೃಷಿ ಉತ್ಪಾದನೆ ಅಂತ ಆದರೆ ಅದರಿಂದ ಕೃಷಿ ಆಧಾರಿತ ಉದ್ಯಮಗಳು ಅಂತ ಬೆಳಿತಾವೆ. ಕೃಷಿ ಉತ್ಪಾದನೆ ಆಗುವುದರಿಂದ ಸಾರಿಗೆಗಳು ಬೆಳಿತಾವೆ. ಕೈಗಾರಿಕಾ ಉತ್ಪಾದನೆ, ಕೃಷಿ ಆಧಾರಿತ ಕೈಗಾರಿಕಾ ಉತ್ಪಾದನೆ ಆಗೋದ್ರಿಂದ ಸಾರಿಗೆ ಬೆಳೀತದೆ, ವ್ಯಾಪಾರ ಬೆಳೀತದೆ, ಬ್ಯಾಂಕಿಂಗ್ ಅನ್ನೋದು ಬೆಳೀತದೆ, ಕಮ್ಯುನಿಕೇಶನ್ ಅನ್ನೋದು ಬೆಳೀತದೆ. ಇದೆಲ್ಲವೂ ಮೂಲ ಯಾವುದು? ಕೃಷಿ. ಇವರ ಪ್ರಕಾರ ಅವರು ಕರೆಕ್ಟನೇ. ಬಟ್ ಯಾರೊಬ್ಬರು 100% ಕರೆಕ್ಟ್ ಅಂತ ಅಲ್ಲ. ಕರೆಕ್ಟ್ ಏನಪ್ಪಾ ಅಂತ ಕೇಳಿದ್ರೆ, ಅದಕ್ಕೆ ಇದು ಬೇಕು, ಇದಕ್ಕೆ ಅದು ಬೇಕು, ಒಂದನ್ನು ಉಳಿದು ಇನ್ನೊಂದು ಇಲ್ಲ ಅಂತ ನಾವು ಹೇಳ್ಬೋದು. ಒಂದನ್ನ ಬಿಟ್ಟು ಇನ್ನೊಂದು ಬದುಕೋದಕ್ಕೆ ಸಾಧ್ಯ ಇಲ್ಲ. ಬರೇ ಸರ್ವಿಸ್ ಸೆಕ್ಟರ್, ನೆಗ್ಲೆಕ್ಟ್ ಅಗ್ರಿಕಲ್ಚರ್ ಅಂದ್ರೆ ಹಳ ಹಿಡಿದು ಹೋಗ್ಬಿಡ್ತೀವಿ ನಾವು. ಬಟ್ ಬರೇ ಅಗ್ರಿಕಲ್ಚರ್ ಅಂತ ಹೇಳ್ಕೊಂಡು ಉಳಿದದನ್ನು ಡೆವಲಪ್ ಮಾಡಲಿಲ್ಲ ಅಂದ್ರೆ ಅವಾಗಲೂ ಹಾಳಾಗ್ತೀವಿ. ಸೊ a balanced approach is required. But anyway, ಆ ಕಾಲದ ಚಿಂತಕರು ಒಬ್ಬೊಬ್ರದ್ದು ಒಂದೊಂಥರ. ನಮ್ಮ ಇವರು ಅದಾರಲ್ಲ, ಯಾರು ಈ ಆಚಾರ್ಯರು, ಯಾರೋ ಒಬ್ಬ ಅದ್ವೈತ ಅಂದ, ಇನ್ನೊಬ್ಬ ಅದ್ವೈತ ಅಂದ, ಇನ್ನೊಬ್ಬ ವಿಶಿಷ್ಟಾದ್ವೈತ ಅಂದ, ಮತ್ತೊಬ್ಬ ಶಕ್ತಿ. ನೋಡ್ರಿ, ಅವ್ರವ್ರ ವಿಚಾರ ಅದು. ಪ್ರತಿಯೊಬ್ರು ಹೊಲದಲ್ಲಿ ದುಡ್ಡು ಹೆಂಗ್ ಗಳಿಸ್ಬೇಕು ಸರ್ ಅಂತ. ಹೊಲದಲ್ಲಿ ದುಡ್ಡು ಗಳಿಸದ ಇದು ನನಗೆ ಗೊತ್ತಿಲ್ಪ. ಹೊಲದಲ್ಲಿ ಕೃಷಿ ಉತ್ಪನ್ನಗಳನ್ನ ಬೆಳಿಬಹುದು ಅಂತ
ಗೊತ್ತದ ನನಗೆ. ದುಡ್ಡು ಗಳಿಸೋದು ಹೆಂಗಂತ ಗೊತ್ತಿಲ್ಲ. ಯಾಕಂದ್ರೆ ಯಾರು ಹೊಲ್ದಾಗಣೋ ರೊಕ್ಕ ಬೆಳೆದದ್ದನ್ನ ನಾ ಅಂತೂ ನೋಡಿಲ್ಲ. ಹೌದಾ? ಯಾರು ಹೊಲ್ದಾಗಣೋ ರೊಕ್ಕ ಬೆಳೆದದ್ದು ನೋಡಿಲ್ಲ. ಸೊ ಅಲ್ಲ, ಹಂಗ ಸುಮ್ಮನೆ ಕೇಳಾಕತ್ತಾರ, ಅದು ವಿಷಯ ಅಲ್ಲ. ಓಕೆ, ನಮ್ಮ ವ್ಯಾಪ್ತಿಯ 1 kg ನೋಟ್ ಹೋಗಿ ಬಿತ್ತು 3 kg ಅಕ್ಕವಂತ ನೋಡ್ಪ. ಆಮೇಲೆ ಬೆಸ್ಟ್ ಸೊಲ್ಯೂಷನ್ ಶ್ರುತಿ, ಹ್ಯಾಟ್ಸ್ ಆಫ್ ಟು ಯು. ಗ್ರೇಟ್. ಗೊತ್ತಾಯ್ತಾ ರವಿ? ನೋಡಪ್ಪ, 2000 ನೋಟ್ ಬಿತ್ತಿದ್ರ ಇನ್ನೂ ಹೆಚ್ಚು ಬೆಳಿತಾವಂತ. 2000 ನೋಟ್ ಹೋಗಿ 1 ಕಿಲೋ ಬಿತ್ತಿದ್ರ 5 kg ಅಕ್ಕವಂತ. ಎಸ್, 1 ತಾಸಿಂದು ಚಿಟ್ಟಿ. ಯಾಕೆ? ಎನಿ ಪ್ರಾಬ್ಲಮ್? ತಗೊಳ್ರಿ, ಏನ್ ಮಾಡ್ತೀರಿ ಇಂಥವು. ಅರ್ಥಶಾಸ್ತ್ರಕ್ಕೆ ಇಷ್ಟೆಲ್ಲ ಹಿನ್ನೆಲೆ ಆಗಿ ಅರ್ಥಶಾಸ್ತ್ರಕ್ಕೆ ಪ್ರತ್ಯೇಕ ಅಧ್ಯಯನ ವಿಷಯದ ಸ್ಥಾನ ಒದಗಿಸಿದವರು ಕೊನೆಗೆ ಯಾರಪ್ಪ? ಸ್ಕಾಟ್ಲೆಂಡ್ನ ಅಡಮ್ ಸ್ಮಿತ್. ಅದಕ್ಕೆ ಅಡಮ್ ಸ್ಮಿತ್ ನನ್ನ ಸುಮ್ಮನೆ ಪ್ರಶ್ನೆ ಕೇಳ್ಯಾರ, ನಿಮಗೂ ಗೊತ್ತದ. ಅರ್ಥಶಾಸ್ತ್ರದ ಪಿತಾಮಹ, ಎಲ್ಲಾ ವಿಷಯಗಳಿಗೂ ಒಬ್ಬೊಬ್ಬ ಪಿತಾಮಹ ಇರುವಂತೆ ಅರ್ಥಶಾಸ್ತ್ರಕ್ಕೂ ಒಬ್ಬ ಪಿತಾಮಹ ಅವರು ಅಡಮ್ ಸ್ಮಿತ್. ಯಾಕೆ ಅವರನ್ನ ಪಿತಾಮಹ ಅಂತ ಕರಿಬೇಕು ಅಂತಂದ್ರೆ, ಅವರು ಸಾಕಷ್ಟು ವಿಷಯಗಳಿಗೆ ಒಂದು ಸ್ಪಷ್ಟ ರೂಪವನ್ನ ಕೊಟ್ಟರು. ಮೊದಲನೆಯದು, ಅರ್ಥಶಾಸ್ತ್ರ ಎಂದರೇನು ಎಂಬುದಕ್ಕೆ ಸ್ಪಷ್ಟವಾಗಿ ಉತ್ತರಿಸುವ ಪ್ರಯತ್ನವನ್ನ ಮಾಡಿದರು. ಮತ್ತು ಅವರ ಆ ಒಂದು ಉತ್ತರ ಈಗಲೂ ಕೂಡ ಸೂಕ್ತ. ಅಫ್ಕೋರ್ಸ್ ಅದಕ್ಕೆ ಮಿತಿಗಳಿರ್ಬೋದು, ಬಟ್ ಅದು ಅಲ್ಲವೇ ಅಲ್ಲ ಅಂತ ಹೇಳಕ್ ಇವತ್ತಿಗೂ ಸಾಧ್ಯ ಇಲ್ಲ. ಅಡಮ್ ಸ್ಮಿತ್ ಹೇಳಿದ್ದು 100ಕ್ಕೆ 100 ಸುಳ್ಳು ಅಂತ ಹೇಳಕ್ ಯಾರಿಗೂ ಸಾಧ್ಯ ಇಲ್ಲ ಇವತ್ತಿಗೂ. ಸೊ ಅಂತ ಒಂದು ಒಳ್ಳೆಯ ವ್ಯಾಖ್ಯೆಯನ್ನ ಕೊಡೋದ್ರ ಮೂಲಕ ಅವರು ಅರ್ಥಶಾಸ್ತ್ರಕ್ಕೆ ತಂದೆ, ಪಿತಾಮಹ ಅನ್ಸ್ಕೊಂಡ್ರು. ಅದರ ಕುರಿತಾಗಿ ಒಂದು ಒಳ್ಳೆಯ ಪುಸ್ತಕ ಕೂಡ ಬರೆದರು. ಆ ಪುಸ್ತಕವನ್ನ ನಾವು ಸಾಮಾನ್ಯವಾಗಿ ವೆಲ್ತ್ ಆಫ್ ನೇಷನ್ಸ್ ಅಂತ ಕರಿತೀವಿ. ವೆಲ್ತ್ ಆಫ್ ನೇಷನ್ಸ್ 1776 ಆದರೆ ಅದರ ನಿಜವಾದ ಪೂರ್ಣ ಹೆಸರು ಈ ಪುಸ್ತಕದ್ದು ಏನಂದ್ರೆ ದ ಕಾಸಸ್ ಅಂಡ್ ಎನ್ಕ್ವೈರಿ ಇನ್ ಟು ದ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್ಸ್. ಇದು ಆ ಪುಸ್ತಕದ ಪೂರ್ಣ ಪಾಠ, ಅಂಡ್ ಎನ್ಕ್ವೈರಿ ಇನ್ ಟು ದ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್ಸ್. ಈ ಪುಸ್ತಕದೊಳಗ ಅವರು ಬಹಳ ವಿಷಯಗಳನ್ನ, ಕಾನ್ಸೆಪ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದರು. ಆಗ್ಲೇ ಹೇಳಿದಂಗ ಮತ್ತು ಮುಂದೆ ಅದನ್ನ ಒಂಚೂರು ಹೆಚ್ಚು ವಿವರವಾಗಿ ನಾವು ನೋಡೋದದ. ಅರ್ಥಶಾಸ್ತ್ರಕ್ಕೆ ಒಂದು ವ್ಯಾಖ್ಯೆ ಕೊಟ್ಟರು. ಅರ್ಥವ್ಯವಸ್ಥೆ ಮುಕ್ತವಾಗಿರಬೇಕು ಅನ್ನುವಂಥದ್ದನ್ನು ಹೇಳಿದ್ರು. ಮುಕ್ತವಾಗಿರಬೇಕು ಅನ್ನೋದನ್ನ ಹೇಳಕ ಲೆಸ್ ಫೇರ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಕೊಟ್ಟರು. ಲೆಸ್ ಫೇರ್ ಪಾಲಿಸಿ ಅಂತ. ಲೆಸ್ ಫೇರ್ ಪಾಲಿಸಿ ಅಂದ್ರೆ ಮುಕ್ತ ಆರ್ಥಿಕ ನೀತಿ ಅಂತ. ಸರ್ಕಾರದ ಹಸ್ತಕ್ಷೇಪ, LAISSEZ FAIRE ಐ ಥಿಂಕ್, ಲೆಸ್ ಫೇರ್, LAISSEZ FAIRE. ಸೊ ಲೆಸ್ ಫೇರ್ ಪಾಲಿಸಿ ಅನ್ನೋದನ್ನ ಕೊಟ್ಟರು. ಲೆಸ್ ಫೇರ್ ಮೀನ್ಸ್ ಫ್ರೀ ಮಾರ್ಕೆಟ್ ಎಕಾನಮಿ. Free market means there should not be government interference in economic activities. Then how economy runs, how economy progresses, on what basis this production and all takes place. ಇದಕ್ಕೆ ಆತನ ಸರಳ ಉತ್ತರ, the market forces, the demand and supply, they decide the course of economic activities. Nobody is needed. Market forces are demand and supply. ಬೇಡಿಕೆ ಮತ್ತು ಪೂರೈಕೆಗಳು ಒಂದು ಅರ್ಥವ್ಯವಸ್ಥೆಯ ಮುಂದುವರಿಕೆಯನ್ನು ನಿರ್ಧರಿಸ್ತವೆ ಅನ್ನುವಂಥದ್ದನ್ನು ಹೇಳಿದರು. ಡಿವಿಷನ್ ಆಫ್ ಲೇಬರ್ ಅನ್ನುವಂಥ ಥಿಯರಿಯನ್ನ ಫಸ್ಟ್ಗೆ ಅವರೇ ಕೊಟ್ಟರು. ಡಿವಿಷನ್ ಆಫ್ ಲೇಬರ್, ಶ್ರಮ ವಿಭಜನೆ. ಇವತ್ತು ನಾವು ನೋಡ್ತೀವಿ, ಇಂಜಿನಿಯರ್ಗಳಿದ್ದವರು ಬೇರೆನೇ, ಡಾಕ್ಟರ್ಗಳು ಬೇರೆನೇ, ಟೀಚರ್ ಬೇರೆನೇ. ದಿಸ್ ಇಸ್ ಡಿವಿಷನ್ ಆಫ್ ಲೇಬರ್. ಇದನ್ನು ಬಹಳ ಅದ್ಭುತವಾಗಿ ಅವರು ವಿವರಣೆಯನ್ನು ಕೊಡ್ತಾರೆ. ಹಾಗೆ ಇನ್ವಿಸಿಬಲ್ ಹ್ಯಾಂಡ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನು ಅವರು ಕೊಟ್ಟರು. ಇನ್ವಿಸಿಬಲ್ ಹ್ಯಾಂಡ್ ಅನ್ನುವಂಥದ್ದನ್ನ ಕೊಟ್ಟರು. ಸೊ ವಾಟ್ ಈಸ್ ಇನ್ವಿಸಿಬಲ್ ಹ್ಯಾಂಡ್? ತಮ್ಗೆ ಗೊತ್ತದ, ಕಾಣದ ಕೈ ಸಿದ್ಧಾಂತ. ಹೌ ದಿಸ್ ಇನ್ವಿಸಿಬಲ್ ಹ್ಯಾಂಡ್ ಹೆಲ್ಪ್ಸ್ ಅಂಡ್ ಎಕಾನಮಿ ಅನ್ನೋದನ್ನು ಬಹಳ ಅದ್ಭುತವಾಗಿ ಅವರು ವಿವರಿಸಿದರು. ಹೀಗೆ ಮೊದಲ ಬಾರಿಗೆ ಅರ್ಥಶಾಸ್ತ್ರ ಎಂದರೇನು, ಆರ್ಥಿಕ ಚಟುವಟಿಕೆಗಳು ಹೇಗೆ ಸಂಘಟಿತಗೊಳ್ಳಬೇಕು, ಇವೆಲ್ಲವನ್ನ ಅವರು ಚೆನ್ನಾಗಿ ಹೇಳಿದ್ರಿಂದ ಅವರನ್ನ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇನ್ನ ಈ ಎಕನಾಮಿಕ್ಸ್ ಅನ್ನೋದ್ರ ಮೂಲ ಸುಮಾರು ಸಲ ನಿಮ್ಗೆ ಕೇಳ್ಯಾರ, ಇದರೊಳಗೆ ನಾವು ಬಹಳ ಚರ್ಚೆ ಮಾಡಬೇಕಾದದ್ದಿಲ್ಲ. ಬಟ್
ಬೇಸಿಕ್ ಗೊತ್ತಿರಬೇಕು ಅನ್ನೋ ಕಾರಣಕ್ಕೆ ಇದನ್ನ ಹೇಳಕತ್ತೀನಿ ನಾನು. ಎಕನಾಮಿಕ್ಸ್ ಪದದ ಮೂಲ ಯಾವ ಭಾಷೆಯಿಂದ ಬಂದಿದೆ ಅನ್ನುವಂಥದ್ದು ಮೊದಲು. ಸೊ ಗ್ರೀಕ್ನ 2 ಪದಗಳು. ಎಸ್ ಮಹೇಶ್, ವೆರಿ ಗುಡ್ ಈವ್ನಿಂಗ್. ಬಾರಿ ಏನ ಸಾಲಿ ಬಿಡು ಹೇಳ ಈಗ ಬಂದಿರಲ್ಲ. ಗ್ರೀಕ್ನ 2 ಪದಗಳು ಒಯ್ಕೋಸ್ ಮತ್ತು ನೋಮಸ್ ಅನ್ನುವಂಥದ್ದು. OIKOS NOMOS, ಒಯ್ಕೋಸ್ ಮತ್ತು ನೋಮಸ್. ಒಯ್ಕೋಸ್ ಅಂದ್ರೆ ಗೃಹ, ಹೋಮ್, ಹೌಸ್. ನೋಮಸ್ ಅಂತಂದ್ರೆ ಮ್ಯಾನೇಜ್ಮೆಂಟ್, ನಿರ್ವಹಣೆ ಅಂತ. ಮಾತು ತೊಡ್ಕೊಂಡು ಬಂದೆ, ಕ್ಲಾಸ್ ಸಿಗದಾಗಿತ್ತೇನೆ, ಅಡ್ಡೆ ಇಲ್ಲ. ನೀನ್ ದೂರ ಆಕೈತಿಲ್ಲ, ನಮ್ಮೂರಿಗೆ ನಿಮ್ಮೂರಿಗೆ ದೂರ ಆಕೈತಿ, ಹಿಂಗಾಗಿ ಹುಡುಕ್ಯಾಡ್ ಬರ್ಬೋದು ಅಂದ್ರೆ ತಡ ಆಕೈತಿಪ್ಪ ಕರೆ. ಸೊ ಹೀಗೆ ಮೂಲತಃ ಎಕನಾಮಿಕ್ಸ್ ಅಂತಂದ್ರೆ ಮ್ಯಾನೇಜ್ಮೆಂಟ್ ಆಫ್ ಹೋಮ್ ಅಂತ. ಮ್ಯಾನೇಜ್ಮೆಂಟ್ ಆಫ್ ಹೋಮ್. ಸೊ ಗೃಹ ನಿರ್ವಹಣೆ ಒಳಗೇನೋ ಆರ್ಥಿಕ ಚಟುವಟಿಕೆಗಳ ನಿರ್ವಹಣೆ. ಗೃಹ ನಿರ್ವಹಣೆ ಅಂದ್ರೆ ಅರ್ಥ ಆರ್ಥಿಕ, ಒಂದು ಕುಟುಂಬದ ಆರ್ಥಿಕ ಚಟುವಟಿಕೆಗಳ ನಿರ್ವಹಣೆ. ಹೀಗೆ ಸೀಮಿತ ಅರ್ಥದಿಂದ ಆರಂಭಗೊಂಡು ಆನಂತರ ಅದು ಒಂದು ದೇಶದ ಆರ್ಥಿಕ ಚಟುವಟಿಕೆ, ಒಂದು ಉದ್ಯಮದ ಆರ್ಥಿಕ ಚಟುವಟಿಕೆ, ಹೀಗೆ ಹಬ್ಬತಾ ಹೋಯಿತು. ಸೊ ಟುಡೇ ಎಕನಾಮಿಕ್ಸ್ ಮೀನ್ಸ್ ಇಟ್ ಈಸ್ ಸ್ಟಡಿ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್ ಅಟ್ ಲಾರ್ಜ್ ಅಂತ ನಾವು ಹೇಳ್ಬೋದು. ಇನ್ನು ಹೀಗಿರುವಂತಹ ಎಕನಾಮಿಕ್ಸ್ ಒಳಗ ಒಂದು 4 ವ್ಯಾಖ್ಯೆಗಳು. ಈ ವ್ಯಾಖ್ಯೆಗಳು ಉಳಿದ ಸಬ್ಜೆಕ್ಟ್ ದಾಗ ಬರುವಂತಹ ವ್ಯಾಖ್ಯೆಗಳಲ್ಲ. ಯಾಕಂದ್ರೆ ಉಳಿದ ಸಬ್ಜೆಕ್ಟ್ ದೊಳಗೆ ಏನ ತಗೊಂಡ್ರು ಒಂದು 15-20 ಮಂದಿ ವ್ಯಾಖ್ಯೆಗಳು ಇರ್ತಾವ. 15 ಅವು ಹಂಗಂದ್ರೆ ಏನು, ಇವು ಹಿಂಗಂದ್ರೆ ಏನು ಅಂತ ಹೇಳ್ಕೋತ ಹೋಗಿರ್ತಾವ. ಬಟ್ ಎಕನಾಮಿಕ್ಸ್ ಒಳಗೆ ಇದು ಸ್ಪೆಷಲ್ ಕೇಸ್. ಇದು ಸ್ಪೆಷಲ್ ಕೇಸ್. ಇಲ್ಲಿ ಬೇರೆ ಬೇರೆದು ಜನರಲ್ ಡೆಫಿನೇಷನ್ಗಳು ಬೇಕಾದಷ್ಟು ಬರಬಹುದು. ನಾವು ಅವುಗಳನ್ನ ಸ್ಟಡಿ ಮಾಡೋದು ಕೊಟ್ಟಿಲ್ಲ. ಜನರಲ್ ಡೆಫಿನೇಷನ್ಸ್ ಅಲ್ಲ ಇವು. ವಾಟ್ ವಿ ಸ್ಟಡಿ ಇನ್ ಎಕನಾಮಿಕ್ಸ್, ಇಟ್ಸ್ ಸ್ಕೋಪ್ ಹೇಳುವಂತ ವ್ಯಾಖ್ಯೆಗಳು. ದೀಸ್ ಡೆಫಿನೇಷನ್ಸ್ ಫೋಕಸಸ್ ಆನ್ the scope of subject called economics. What do we study in economics? Yeah, 4 ಅದಾವ, ಒಂದೊಂದಾಗಿ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಮೊದಲನೇದು ಸಂಪತ್ತಿನ ವ್ಯಾಖ್ಯೆ. ಇದನ್ನ ಯಾರು ಕೊಟ್ಟಾರ ಅಂತ ಕೇಳ್ತಾರ. ಏನು ಇದರ ಕೋರ್ ಅಂತ ಕೇಳ್ತಾರ. ಅದರ್ವೈಸ್ ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು. ಅದಕ್ಕಾಗಿ ನೋಡಿ, ಸಂಪತ್ತಿನ ವ್ಯಾಖ್ಯೆ ಇದನ್ನ ಅಡಮ್ ಸ್ಮಿತ್ ಆಗಲಿ ನೋಡಿ, ಫಾದರ್ ಆಫ್ ಎಕನಾಮಿಕ್ಸ್, ಹಿ ಗೇವ್ ದಿಸ್. ಇದನ್ನ ಏನಂತ ಕರೀತಾರ? ವೆಲ್ತ್ ಡೆಫಿನೇಷನ್ ಅಂತ ಕರೀತಾರೆ. ವೆಲ್ತ್ ಡೆಫಿನೇಷನ್ ಆಫ್ ಎಕನಾಮಿಕ್ಸ್. ಸೊ ವಾಟ್ ದಿಸ್ ವೆಲ್ತ್ ಡೆಫಿನೇಷನ್? ಸಿಂಪಲ್. ಅಕಾರ್ಡಿಂಗ್ ಟು ಅಡಮ್ ಸ್ಮಿತ್, ಎಕನಾಮಿಕ್ಸ್ ಫಂಡಮೆಂಟಲಿ ಸ್ಟಡೀಸ್ about the wealth that is created by man. How man creates wealth, or how he should create wealth. ಸಂಪತ್ತನ್ನ ಸಂಪಾದಿಸುವುದು ಹೇಗೆ, ಇದರ ಕುರಿತಾಗಿ ಅಧ್ಯಯನ ಮಾಡೋದೇ ಅರ್ಥಶಾಸ್ತ್ರ. ಸಂಪತ್ತು ಅನ್ನುವಂಥದ್ದು ಕೇವಲ ದುಡ್ಡು ಅಂತಲ್ಲ. ಇಟ್ ಈಸ್ ಆಲ್ ದ ಪೊಸಿಷನ್ಸ್ ದಟ್ ಎ ಮ್ಯಾನ್ ಕ್ಯಾನ್ ಹ್ಯಾವ್. ಆಲ್ ದ ಪೊಸಿಷನ್ಸ್. ಒಬ್ಬ ವ್ಯಕ್ತಿ ಬಳಿ 100 ಎಕರೆ ಭೂಮಿ ಇರಬಹುದು, ಅಥವಾ 10 ಎಕರೆ ಇರಬಹುದು, 2 ಎಕರೆ ಇರಬಹುದು, 10 ಗುಂಟೆ ಇರಬಹುದು, 1, 2, 10 ಮಣಿಗಳಿರ್ಬೋದು, ಫ್ಯಾಕ್ಟ್ರಿಗಳಿರ್ಬೋದು, ಕಾರ್ಗಳಿರ್ಬೋದು, ಚಿನ್ನ ಇರಬಹುದು, ವಜ್ರ ಇರಬಹುದು, ಬ್ಯಾಂಕ್ನಾಗ ದುಡ್ಡು ಇರಬಹುದು. ದೀಸ್ ಆರ್ ದ ಡಿಫರೆಂಟ್ ಫಾರ್ಮ್ಸ್ ಆಫ್ ವೆಲ್ತ್. ಸೊ ಎವ್ರಿ ಒನ್ ರನ್ಸ್ ಆಫ್ಟರ್ ವೆಲ್ತ್. ಎವ್ರಿ ಒನ್ ವಾಂಟ್ಸ್ ಟು ಜನರೇಟ್ ಮೋರ್ ಅಂಡ್ ಮೋರ್ ವೆಲ್ತ್. ಅಂಡ್ ಹೌ ದಿಸ್ wealth can be generated ಅನ್ನುವಂಥದ್ದು. ಎಸ್. ಸೊ ಅಡಮ್ ಸ್ಮಿತ್ ಅವರ ಪ್ರಕಾರ ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಆಗಿದೆ. ಸೊ ಎಕನಾಮಿಕ್ಸ್ is nothing but it is a subject which studies about wealth. ಆ ಕಾಲದ್ದು ಅಂದ್ರೆ 18ನೇ ಶತಮಾನದ ಬಹುತೇಕ ಅರ್ಥಶಾಸ್ತ್ರಜ್ಞರು ಇದನ್ನು ಒಪ್ಪಿಕೊಂಡದ್ದರಿಂದ ಈ ಒಂದು ವ್ಯಾಖ್ಯೆಯನ್ನ ಸಂಪತ್ತಿನ ವ್ಯಾಖ್ಯೆ ಅಂದ್ರೆ ಅಡಮ್ ಸ್ಮಿತ್ರ ವ್ಯಾಖ್ಯೆಯನ್ನ ಸಂಪತ್ತಿನ ವ್ಯಾಖ್ಯೆ ಅಂತ ಕರೆಯುವಂತ ರೂಢಿ ಬಂತು. ಇವನ್ ಇದನ್ನ ಕ್ಲಾಸಿಕಲ್ ಡೆಫಿನೇಷನ್ ಆಫ್ ಎಕನಾಮಿಕ್ಸ್ ಅಂತ ಕರೀತಾರೆ. ಕ್ಲಾಸಿಕಲ್ ಡೆಫಿನೇಷನ್, ಸಾಂಪ್ರದಾಯಿಕ ವ್ಯಾಖ್ಯೆ ಅಂತ ಕೂಡ ಹೇಳ್ತೀವಿ. ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ಸಾಂಪ್ರದಾಯಿಕ ವ್ಯಾಖ್ಯೆ, ಕ್ಲಾಸಿಕಲ್ ಡೆಫಿನೇಷನ್ ಆಫ್ ಎಕನಾಮಿಕ್ಸ್. ಬಟ್ ಇದರ ಕುರಿತಾಗಿ ನಂತರದಲ್ಲಿ ಬಂದಂತಹ ಅರ್ಥಶಾಸ್ತ್ರಜ್ಞರು ಟೀಕೆಗಳನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದರು. ಅದರಲ್ಲೂ ಆ ಕಾಲದೊಳಗ ಈ ಪೋಪ್ ತುಂಬಾ ಸ್ಟ್ರಾಂಗ್ ಇದ್ರು.
ಅಲ್ಲ, ಅಫ್ಕೋರ್ಸ್ ಈಗಲೂ ಇದ್ದಾರೆ. ಬಟ್ ಅವಾಗ ಪರ್ಟಿಕ್ಯುಲರ್ಲಿ ಈ ಕ್ರಿಶ್ಚಿಯನ್ ವರ್ಲ್ಡ್ ಅನ್ನ ನಿಯಂತ್ರಿಸುವಂತ ಅಧಿಕಾರ ಈ ಚರ್ಚ್ ವ್ಯಾಟಿಕನ್ ಸಿಟಿಗೆ ಇತ್ತು. ಸೊ ಅವರು ಅದು ಇದು ಏನೋ ಫಿಲಾಸಫಿಕಲ್ ಎಲ್ಲ ಹೇಳ್ತಿದ್ರು. ಓ, ಎಕನಾಮಿಕ್ ಸ್ಟಡೀಸ್ ಅಬೌಟ್ ವೆಲ್ತ್ ಓನ್ಲಿ, ದಟ್ ಇಸ್ ಡರ್ಟಿ ಸಬ್ಜೆಕ್ಟ್ ಅಂದ್ಬಿಟ್ರು ಅವರು. ಡರ್ಟಿ ಸಬ್ಜೆಕ್ಟ್ ಅಂತ ಬರೀ ಸಂಪತ್ತಿನ ಬಗ್ಗೆ ವಿಚಾರ ಮಾಡ್ತದೆ. ಯಾಕೆ ಅವರೆಲ್ಲ ಮೋಕ್ಷದ ಬಗ್ಗೆ, ಪುಣ್ಯದ ಬಗ್ಗೆ, ಪರಮಾರ್ಥದ ಬಗ್ಗೆ ಹಿಂಗೇನ್ರಿ ವಿಚಾರ ಮಾಡಿದ್ರೆ ಅದು ಶ್ರೇಷ್ಠ. ಇದು ಬರೀ ಸಂಪತ್ತಿನ ಬಗ್ಗೆ. ಬ್ರೆಡ್ ಅಂಡ್ ಬಟರ್ ಸೈನ್ಸ್ ಅಂತ ಕರೆದ್ಬಿಟ್ರೆ, ಡಿಸ್ಮಲ್ ಸೈನ್ಸ್ ಅಂತ ಕರೆದ್ಬಿಟ್ರೆ. ನೋ 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 ನೋ, ವಿ ವಾಂಟ್ accept such kind of thinking. It is not good for the society ಅಂದ್ಬಿಟ್ರು. ಬರೇ ಸಂಪತ್ತು ತಪ್ಪು. ಮತ್ ಮುಂದೇನು ಮುಂದೇನು ಅವ್ರದ್ದು ವಿಚಾರಗಳನ್ನ ಅವ್ರು ಹೇಳಕ್ ಚಾಲು ಮಾಡಿದ್ರು. ಯಾರು ಏನ್ ಹೇಳಿದ್ರು? ಮುಂದೊಬ್ಬ ಬಂದ, ಯೋಗಕ್ಷೇಮದ ವ್ಯಾಖ್ಯೆ, ವೆಲ್ಫೇರ್ ಡೆಫಿನೇಷನ್ ಅಂತ ನಾವು ಇದನ್ನು ಕರಿತೀವಿ. ಏನಂತೀವಿ? ವೆಲ್ಫೇರ್ ಡೆಫಿನೇಷನ್ ಅಂತ. ವೆಲ್ಫೇರ್ ಡೆಫಿನೇಷನ್, ಯೋಗಕ್ಷೇಮದ ವ್ಯಾಖ್ಯೆ. ಯಾರು ಇದನ್ನ ಕೊಟ್ರು ಅನ್ನುವಂಥದ್ದು ಕೇಳ್ಯಾರ ಗೊತ್ತಿರಬೇಕು. ಆಲ್ಫ್ರೆಡ್ ಮಾರ್ಷಲ್ ಅನ್ನುವಂಥ ಒಬ್ಬ ಎಕನಾಮಿಸ್ಟ್. ಇವರು ಆಲ್ಮೋಸ್ಟ್ ಒಂದು ಶತಮಾನದ ನಂತರ, ಅಡಮ್ ಸ್ಮಿತ್ ನ ನಂತರ ಒಂದು ಶತಮಾನದ ನಂತರ 1890 ದ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅನ್ನುವಂಥ ಪುಸ್ತಕವನ್ನ ಬರೆದರು. ಮತ್ತು ಅದರೊಳಗೆ ಈ ಒಂದು ವಿಚಾರವನ್ನು ಹೇಳಿದರು. ಏನು? ಅರ್ಥಶಾಸ್ತ್ರವು ಸಂಪತ್ತಿಗಿಂತ ಅದನ್ನು ಬಳಸುವ ಮಾನವನ ಯೋಗಕ್ಷೇಮದ ಬಗ್ಗೆ ಅಧ್ಯಯನ ಮಾಡುತ್ತದೆ ಅಂತ ಅಂದರು. ಎಸ್, ದಿಸ್ ಇಸ್ ಆಲ್ಸೋ ರೈಟ್. ದಿಸ್ ಇಸ್ ಆಲ್ಸೋ ರೈಟ್. ಇವತ್ತಿಗೂ ನಾವು ನೋಡ್ತೀವಿ, ಬರೀ ಸಂಪತ್ತನ್ನೇ ನಾವು ದೃಷ್ಟಿಯೊಳಗೆ ಇಟ್ಟುಕೊಂಡು ಪ್ರತಿಯೊಂದನ್ನು ನೋಡ್ತಾ ಹೋದ್ರೆ ಹುಚ್ಚೆತ್ತು ಬಿಡ್ತದೆ ನಮಗೆ. ಎಷ್ಟೋ ಸಲ ಖರ್ಚು ಮಾಡುವಾಗ ನಮಗದರಿಂದ ಏನ್ ಲಾಭ ಆಕೈತಿ ಅಂತ ಪ್ರತಿಯೊಂದಕ್ಕೂ ನಾವು ಲಾಭ, ಅರ್ಥಶಾಸ್ತ್ರದ ಸಂಪತ್ತಿನ ವ್ಯಾಖ್ಯೆಯ ಪ್ರಕಾರ ಹೋಗೋದಾದ್ರೆ ಪ್ರತಿಯೊಂದು ಚಟುವಟಿಕೆಯಿಂದ ನನಗೇನು ಲಾಭ ಅಂತ ಮಾತ್ರ ನಾವು ನೋಡ್ಬೇಕಾಗ್ತದೆ. ಆದ್ರೆ ಮನುಷ್ಯ ಹಾಗೆ ನೋಡೋದಿಲ್ಲ. ಸೊ ಇಲ್ಲಿ ಅವ ಏನ್ ಮಾಡ್ತಾನೆ? ಎಸ್, ಸಂಪತ್ತು ಬೇಕು, ಬಟ್ ಅದಕ್ಕಿಂತ ಮುಖ್ಯ ಮಾನವನ ಯೋಗಕ್ಷೇಮ, ವೆಲ್ಫೇರ್ ಅಂತ ಆತ ವಿಚಾರ ಮಾಡಿದ. ಸೊ ಇದನ್ನ ಇವತ್ತಿಗೂ ಸರ್ಕಾರ ಕೂಡ ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಸರ್ಕಾರಗಳು ವೆಚ್ಚ ಮಾಡುವಾಗ, ಅಡಮ್ ಸ್ಮಿತ್ ನ ಕಾಲದ ಸರ್ಕಾರಗಳು ಹಂಗ ಇದ್ದು, ಅದನ್ನು ತಾವು ಗಮನಿಸಬೇಕು. ಅಡಮ್ ಸ್ಮಿತ್ ನ ಕಾಲದ ಸರ್ಕಾರಗಳು, ರಾಜ ರಾಣಿ ಇದನ್ನ ಖರ್ಚು ಮಾಡಿದ್ರೆ ನನಗೇನ್ ಲಾಭ ಅಂತ ಅವ್ರು ವಿಚಾರ ಮಾಡ್ತಿದ್ರು. ಹೀಗಾಗಿ ಖರ್ಚು ಮಾಡಕ್ ಹೋಗ್ತಿರ್ಕಿಲ್ಲ. ಅವಾಗ ಈ ಪರಿ ರಸ್ತೆಗಳು, ಈ ಪರಿ ಸಾರ್ವಜನಿಕ ಸೇವೆಗಳು, ಶಾಲೆಗಳು, ಆರೋಗ್ಯ ಕೇಂದ್ರಗಳು ಇವೆಲ್ಲ ತೆರಲಿಲ್ಲ. ಯಾಕಂದ್ರೆ ಅವರು ನಮ್ಮ ಖಜಾನೆಯಿಂದ ಖರ್ಚು ಮಾಡಿದ್ರೆ ನಮಗೇನ್ ಲಾಭ ಬರ್ತದೆ ಅಂತ ಮಾತ್ರ ನೋಡಿದ್ರು. ಆದ್ರೆ ನಂತರದ ಈ ಯೋಗಕ್ಷೇಮದ ವ್ಯಾಖ್ಯೆಯಿಂದ ಏನಾಯ್ತು ಅಂದ್ರೆ ಸರ್ಕಾರದ ಚಿಂತನೆಯಲ್ಲೂ ಕೂಡ ಬದಲಾವಣೆ ಆಯ್ತು. ಸೊ ಹೀಗೆ ಇವತ್ತು ನಾವು ನೋಡ್ತೀವಿ, ಸರ್ಕಾರ ತಾನು ವೆಚ್ಚ ಮಾಡೋದಕ್ಕೆ ಏನ್ ಲಾಭ ಬರ್ತದೆ ಅಂತ ನೋಡೋದಿಲ್ಲ, ಆದ್ರೆ ಮಾನವನ ಯೋಗಕ್ಷೇಮವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇವನ್ ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅವೆಲ್ಲ ಈ ಯೋಗಕ್ಷೇಮದ ವ್ಯಾಖ್ಯೆಯನ್ನ ಸಾಬೀತುಪಡಿಸುವಂತ ತತ್ವಗಳು ಅಂತ ನಾವು ಹೇಳ್ಬೋದು. ಹೌದಾ? ಸೊ ಹೀಗೆ ಈ ಒಂದು ಮಾನವನ ಯೋಗಕ್ಷೇಮವನ್ನು ಗುರಿಯಾಗಿಟ್ಟುಕೊಂಡು ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡೋದು ಅರ್ಥಶಾಸ್ತ್ರ ಅಂತ ಆಲ್ಫ್ರೆಡ್ ಮಾರ್ಷಲ್ ಹೇಳಿದ್ರು. ಇದರ ಜೊತೆಗೆ ಅಲ್ಲಿಯವರೆಗೆ ಎಕನಾಮಿಕ್ಸ್ ಅನ್ನ, ಅಫ್ಕೋರ್ಸ್ ಅಡಮ್ ಸ್ಮಿತ್ ಆಗ್ಲೇ ಎಕನಾಮಿಕ್ಸ್ ಸ್ಥಾಪನೆ ಮಾಡಿ ಒಂದು ಶತಮಾನ ಆಗಿ ಹೋಗಿತ್ತು, ಆದ್ರೆ ಅದನ್ನ ಪಾಲಿಟಿಕಲ್ ಎಕಾನಮಿ ಅಂತಲೇ ಕರಿತಿದ್ರು. ಪಾಲಿಟಿಕಲ್ ಎಕಾನಮಿ ಅಂತ ಕರಿತಿದ್ರು. ರಾಜಕೀಯ ಆರ್ಥಿಕತೆ, ಅರ್ಥಶಾಸ್ತ್ರ ಅಂತ ಕರಿತಿರ್ಲಿಲ್ಲ. ಆದ್ರೆ ಫಸ್ಟ್ ಟೈಮ್ ಇದನ್ನ ಅರ್ಥಶಾಸ್ತ್ರ ಅಂತ ಕರೆದವರು ಈ ಆಲ್ಫ್ರೆಡ್ ಮಾರ್ಷಲ್. ಬಿಕಾಸ್ ದ ವೆರಿ ಬುಕ್ ಹಿ ರೋಟ್ ವಾಸ್ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್, ಅರ್ಥಶಾಸ್ತ್ರದ ತತ್ವಗಳು ಅನ್ನುವಂಥದ್ದು. ಹೌದಾ? ಆ ನಂತರ ಮುಂದೆ ಬಂದವ, ಓಕೆ, ಸಂಪತ್ತು ಒಂದು ಕಡೆ, ಯೋಗಕ್ಷೇಮ ಇನ್ನೊಂದು ಕಡೆ. ಇವೆಲ್ಲ ಸಾಧ್ಯ ಆಗಬೇಕಾದ್ರೆ ಮುಂದೆ ನಾವು ನೋಡ್ತೀವಿ ಅರ್ಥಶಾಸ್ತ್ರದ ಸಮಸ್ಯೆಗಳು ಅಂತ ಬರ್ತದೆ. ಬೇಸಿಕ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿಕ್ಸ್. ಏನು ಪ್ರಾಬ್ಲಮ್ ಅಂತಂದ್ರೆ, ಬೈ ನೇಚರ್ ಮನುಷ್ಯನಿಗೆ ಎಲ್ಲಾ ಬೇಕು, ಮಿತಿರಹಿತ ಬಯಕೆಗಳು, ಅದು ಬೇಕು, ಇದು ಬೇಕು, ಎಲ್ಲ ಬೇಕು. ಆತನ ಕಲ್ಯಾಣ ಅಂದ್ಕೊಡ್ರಿ, ಶ್ರೀಮಂತಿಕೆ ಸಾಧಿಸುವ ಸಲುವಾಗಿ ಎಲ್ಲ ಬೇಕು. ಆದರೆ ಆತನಿಗೆ ಇರುವ ಅಪರಿಮಿತ ಬಯಕೆಗಳನ್ನ ಈಡೇರಿಸಲು ಬೇಕಾಗುವಂತ ಸಂಪನ್ಮೂಲಗಳು ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ದೇಶದಲ್ಲಿಯೂ ಮಿತವಾಗಿವೆ. ಕೇವಲ ಮಿತವಾಗಿಲ್ಲ, ಅವು ಪರ್ಯಾಯ ಉಪಯೋಗಗಳನ್ನು ಹೊಂದಿವೆ. ದಿಸ್ ಇಸ್ ರಿಯಲಿ ಕ್ರಕ್ಸ್ ಆಫ್ ಎಕನಾಮಿಕ್ಸ್.
And this is really the most important thing even today every person bothered about. ತೋಡ್ರಿ, ನೀವು ನಿಮ್ಮನ್ನ ತೋಡ್ರಿ, ನನ್ನ ತೋಡ್ರಿ, ಅಮೆರಿಕ ಸರ್ಕಾರ ತೋಡ್ರಿ, ಭಾರತ ಸರ್ಕಾರ ತೋಡ್ರಿ, ಪಾಕಿಸ್ತಾನ ತೋಡ್ರಿ, ಎಲ್ಲರೂ ತೋಡ್ರಿ. ಇದನ್ನ ಲಿಯೋನಲ್ ರಾಬಿನ್ಸ್ ಅವ್ರದೊಂದು an essay on the nature of significance of economic science ಅಂತ, an essay on the nature and significance of economic science ಅನ್ನುವಂಥ ಪುಸ್ತಕದೊಳಗೆ ಕೊರತೆಯ ವ್ಯಾಖ್ಯೆ, ಏನು ಕೊರತೆ ಅದಾವ ಇವರ ಪ್ರಕಾರ ಅರ್ಥಶಾಸ್ತ್ರವು ಏನನ್ನ ಅಧ್ಯಯನ ಮಾಡಬೇಕು ಅಂದ್ರೆ ಮಾನವನು ತನ್ನ ಅಪರಿಮಿತ ಬಯಕೆಗಳನ್ನು ಕೊರತೆಯಿಂದ ಕೂಡಿರುವ ಹಾಗೂ ಬಹು ಉಪಯುಕ್ತತೆ ಹೊಂದಿರುವ ಸಂಪನ್ಮೂಲಗಳ ಮೂಲಕ ಹೇಗೆ ಈಡೇರಿಸಿಕೊಳ್ಳುತ್ತಾನೆ ಎಂಬುದರ ಬಗ್ಗೆ ಅಧ್ಯಯನ ಮಾಡುತ್ತದೆ. ಪರ್ಟಿಕ್ಯುಲರ್ಲಿ ನೀವು ನೋಡಿಬಹುದು, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ಮೊದಲ ಯೋಜನೆ ಒಳಗೆ ನಾವು ಯಾವ್ದಕ್ಕೆ ಆದ್ಯತೆ ಕೊಟ್ವಿ? ಕೃಷಿ ಉತ್ಪನ್ನಕ್ಕೆ ಆದ್ಯತೆ ಕೊಟ್ವಿ. ಯಾಕಂದ್ರೆ ಇಮ್ಮಿಡಿಯೇಟ್ ತಿನ್ನಕ್ಕೆ ಏನ್ರ ಬೇಕಾಗಿತ್ತು ನಮಗೆ. ಓಕೆ, ಅದರೊಳಗೆ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್ ಪ್ರೋಗ್ರೆಸ್ ಆದ ತಕ್ಷಣ ಸರ್ಕಾರದ ಬೊಕ್ಕಸಕ್ಕೆ ಬರುವಂತಹ ಸಂಪನ್ಮೂಲಗಳು ಅವು ಕೊರತೆ ಒಳಗಿದ್ದು. ಅಫ್ಕೋರ್ಸ್ ನೆಹರು ಅವರಿಗೂ ಕೂಡ 10 ವರ್ಷ ಭಾರತವನ್ನು ಅಮೆರಿಕ ಮಾಡ್ಬೇಕಂತ ಇತ್ತು. ಆದ್ರೆ ಪ್ರಾಕ್ಟಿಕಲಿ ಇಟ್ ವಾಸ್ ನಾಟ್ ಪಾಸಿಬಲ್. ವೈ? ಬಿಕಾಸ್ ನಿಮ್ಗೆ ಗೊತ್ತದ, ಬಹುಶಃ ಮೊದಲ ಪಂಚವಾರ್ಷಿಕ ಯೋಜನೆಯ ಔಟ್ಲೇ ಎಷ್ಟು ಅಂತ ಯಾರಿಗಾರ ನೆನಪೈತೇನು? ಇಟ್ ಇಸ್ ಸಮ್ವೇರ್ ಅರೌಂಡ್ 2000 crore, 2200 ಸಮಥಿಂಗ್, ಸೈ 2K. ಇಮ್ಯಾಜಿನ್ ಮಾಡ್ರಿ ಮಿತ್ರರೇ, ಭಾರತ ಸರ್ಕಾರದ ಮೊದಲ ಪಂಚವಾರ್ಷಿಕ ಯೋಜನೆಯ ಔಟ್ಲೇನ 2000 ಚಿಲ್ಲರೆ ಕೋಟಿ. 5 ವರ್ಷದೊಳಗೆ ಸರ್ಕಾರ ಖರ್ಚು ಮಾಡಲು ಬಯಸಿದಂತ ವೆಚ್ಚ 2000 ಕೋಟಿ. ಇವತ್ತು ಒಂದೊಂದು ಮುನ್ಸಿಪಾಲಿಟಿಗಳಿಗೆ, ಸುಮಾರಷ್ಟು ದೊಡ್ಡ ದೊಡ್ಡ ಮುನ್ಸಿಪಲ್ ಕಾರ್ಪೊರೇಷನ್ಗಳಿಗೆ ವರ್ಷಕ್ಕೆ 2000, 4000, 5000 ಕೋಟಿ, 10,000 ಕೋಟಿ ಸಾಕಾಗೋದಿಲ್ಲ ನಮ್ಮ ಬೆಂಗಳೂರಿನಂತ ಮಹಾನಗರಕ್ಕೆ. ಹೌದಲ್ಲ? ಇದನ್ನ ಯಾಕೆ ಹೇಳತ್ತೀನಿ ಅಂದ್ರೆ, ಆ ಕಾಲದಲ್ಲಿ ನಮ್ಮ ಸಂಪನ್ಮೂಲಗಳು ಅಷ್ಟು ಪರಿಮಿತವಾಗಿದ್ದು, ಅಷ್ಟು ಕೊರತೆ ಒಳಗಿದ್ದು. ಹಾಗಿದ್ದಂತ ಸಂಪನ್ಮೂಲಗಳನ್ನು ಮತ್ತೆ ಹೆಂಗ ಬಳಸ್ಕೋಬೇಕು? ಎಸ್, ಸೊ ಕೊರತೆಯಲ್ಲಿರುವಂತ ಬಹು ಉಪಯುಕ್ತತೆ ನೋಡ್ರಿ, ಇರೋದೇ 2000 ಕೋಟಿ ಅಂದ ಬಳಕ ಅದನ್ನ ಕೃಷಿಗಾಗಿ ಡ್ಯಾಮ್ ಕಟ್ಟಕ್ಕೆ ಬಳಸಬೇಕು, ಏನು ದೊಡ್ಡ ದೊಡ್ಡ ಇವು ಸ್ಟೀಲ್ ಫ್ಯಾಕ್ಟ್ರಿ, ಸಿಮೆಂಟ್ ಫ್ಯಾಕ್ಟ್ರಿ ಯಾಕೆ ಬಳಸಬೇಕು? ಓಕೆ, ಮೊದಲು ಸ್ಟೀಲ್ ಫ್ಯಾಕ್ಟ್ರಿ, ಸಿಮೆಂಟ್ ಫ್ಯಾಕ್ಟ್ರಿ ಶುರು ಮಾಡೋಣ, ಆ ನಂತರ ಡ್ಯಾಮ್ ಕಟ್ಟಕ್ಕೆ ಬರ್ತೈತಿ. ಇದೊಂದು ವಿಚಾರ. ಡ್ಯಾಮ್ ಕಟ್ಟಿದ ಬಳಕ ನ್ಯಾಚುರಲಿ ನೀರಾವರಿ ಆಕೈತಿ, ಅದರಿಂದ ಕೃಷಿ ಅಭಿವೃದ್ಧಿ ಯಾಕೆ ಹಿಡಿತೈತಿ? ಒಂದಕ್ಕೊಂದು ರಿಲೇಟೆಡ್. ಮೊದಲು ಯಾವುದನ್ನ ಮಾಡಬೇಕು ಅನ್ನೋದೇ ಮುಖ್ಯ. ಇದು ಇವತ್ತಿಗೂ ನಮಗೆ ಪ್ರತಿಯೊಬ್ಬರಿಗೂ ಪ್ರತಿದಿನ, ಪ್ರತಿ ವರ್ಷ ಅನ್ವಯವಾಗುವಂತ ಸಂಗತಿ. ಸೊ ಅದಕ್ಕೆ ಕೊರತೆಯ ವ್ಯಾಖ್ಯೆ ಅನ್ನೋದು. ಮತ್ತೆ ಅವಾಗ ಅಷ್ಟೇ ಇತ್ತೇನ್ರಿ? ಇದು ಇಲ್ಲ, ಈಗಲೂ ಕೂಡ ಸತ್ಯ. ಇನ್ನೂ 1000 ವರ್ಷ ಹೋದ್ರೂ ಕೂಡ ಈ ಪಾಯಿಂಟ್ ಸತ್ಯ. ಕೇವಲ ಭಾರತಕ್ಕೆ ಅಲ್ಲ, ಜಗತ್ತಿನ ಎಲ್ಲಾ ದೇಶಗಳಿಗೂ ಈ ಕೊರತೆ ಅನ್ನೋದು ಯಾವಾಗಲೂ ಇರ್ತದೆ. ಇದು ನಾವು ನೋಡ್ಬೇಕಾದ ಮುಂದಿದ್ದು ಬೆಳವಣಿಗೆ ಪ್ರಾಧಾನ್ಯ ವ್ಯಾಖ್ಯೆ, ಗ್ರೋತ್ ಓರಿಯೆಂಟೆಡ್ ಡೆಫಿನೇಷನ್ ಅಂತ. ಇದು ಮುಂದಿದ್ದು. ಇಲ್ಲಿವರೆಗಿನ 3 ಅರ್ಥಶಾಸ್ತ್ರಜ್ಞರು ಅಥವಾ 3 ವ್ಯಾಖ್ಯೆಗಳು ಏನ್ ಮಾಡಿದ್ವು ಅಂತಂದ್ರೆ, ಅರ್ಥಶಾಸ್ತ್ರವನ್ನ ಕೇವಲ ವೈಯಕ್ತಿಕ ನೆಲೆಯಲ್ಲಿ ನೋಡ್ತಾ ಇದ್ವು. ಒಬ್ಬ ವ್ಯಕ್ತಿಯ ಮಟ್ಟದಲ್ಲಿ ನೋಡ್ತಾ ಇದ್ವು. ವ್ಯಕ್ತಿಯ ಮಟ್ಟದಲ್ಲಿ ಒಬ್ಬ ವ್ಯಕ್ತಿ ಆರ್ಥಿಕ ವಿಷಯದೊಳಗ ಹೆಂಗ ನಡೆಸ್ಕೋತಾನ, ಹೌ ಹಿ ಬಿಹೇವ್ಸ್ ಎ ಪರ್ಸನ್, ಹೌ ಹಿ ಕನ್ಸ್ಯೂಮ್ಸ್, ಹೌ ಹಿ ಪ್ರೊಡ್ಯೂಸಸ್. ಈ ರೀತಿ ಒಳಗೆ ಇಂಡಿವಿಜುವಲ್ ಫೋಕಸ್ ಇತ್ತು. ಫಾರ್ ದ ಫಸ್ಟ್ ಟೈಮ್ ಫ್ರಮ್ ಇಂಡಿವಿಜುವಲ್ ಟು ನೇಷನ್, ವ್ಯಕ್ತಿಯಿಂದ ಒಂದು ದೇಶದ ಮಟ್ಟಕ್ಕೆ ಆರ್ಥಿಕ ಚಿಂತನೆಯನ್ನ, ಆರ್ಥಿಕ ಚಟುವಟಿಕೆಗಳನ್ನ, ಅರ್ಥಶಾಸ್ತ್ರದ ಸಮಸ್ಯೆಗಳನ್ನ ವಿಸ್ತರಿಸಿದವರು ಯಾರು ಅಂತಂದ್ರೆ ಈ ಬೆಳವಣಿಗೆ ಪ್ರಧಾನ ವ್ಯಾಖ್ಯೆಯನ್ನ ಕೊಟ್ಟವರು, ಗ್ರೋತ್ ಓರಿಯೆಂಟೆಡ್ ಡೆಫಿನೇಷನ್. ಇವರೊಳಗ ತುಂಬಾ ಪ್ರಸಿದ್ಧ ಮತ್ತು ಈತ ನಿಜ ಹೇಳ್ಬೇಕಂದ್ರೆ 20ನೇ ಶತಮಾನದ ದೇವರು, ಅರ್ಥಶಾಸ್ತ್ರದ ದೃಷ್ಟಿಯಿಂದ ದೇವರು. ಈತ ಹೇಳಿದಂತ ಸಿದ್ಧಾಂತ ಇವತ್ತಿಗೂ ಜಗತ್ತಿನ ಎಲ್ಲಾ ದೇಶಗಳಿಗೂ, ಇನ್ಕ್ಲೂಡಿಂಗ್ ಇಂಡಿಯಾ, ಕೈ ದೀವಿಗೆ. ಅದನ್ನ ಹಿಡ್ಕೊಂಡನ್ನ ನಾವು ಈಗಲೂ ಹೊಂಟಿವಿ. ಅವ್ನು ಹೇಳಿದ್ದನ್ನ ಎಷ್ಟು ಶಾಣೆ ಇರ್ಬೇಕಮ್ಮ, ಎಂತ ಒಳ್ಳೆ ಸೂತ್ರವನ್ನ ಆತ ಕೊಟ್ಟಿರ್ಬೇಕು. ಬಹಳ ಅದ್ಭುತ ಚಿಂತನೆ. ಯಾರು? ಜಾನ್ ಮೇನಾರ್ಡ್ ಕೀನ್ಸ್ ಅಂತ. ಜಾನ್ ಮೇನಾರ್ಡ್ ಕೀನ್ಸ್, JM ಕೀನ್ಸ್ ಅಂತ. ಈತಂದು ಒಂದು ತುಂಬಾ ಪ್ರಸಿದ್ಧ ಪುಸ್ತಕ, ಸಣ್ಣದಾಗಿ ಜನರಲ್ ಥಿಯರಿ ಅಂತ ಕರೀತಾರೆ. ಜನರಲ್ ಥಿಯರಿ, ಬಟ್ ಆಕ್ಚುಲಿ ದ ಫುಲ್
ಟೈಟಲ್ ಆಫ್ ದ ಬುಕ್ ಈಸ್ ಎ ಜನರಲ್ ಥಿಯರಿ ಆನ್, ಬೇಕಿದ್ದಾರೆ ಬರ್ಕೊಡ್ರಿ, ಎ ಜನರಲ್ ಥಿಯರಿ ಆನ್ ಎಂಪ್ಲಾಯ್ಮೆಂಟ್, a general theory on employment, interest and money. ಇದು ಆತನ ಪುಸ್ತಕದ ಪೂರ್ಣ ಪಾಠ. A general theory on employment, interest and money. ಸೊ ಇದನ್ನ ಜೆ.ಎಂ. ಕೀನ್ಸ್ ಕೊಟ್ಟ. ಅಂಡ್ ಆಫ್ ಕೋರ್ಸ್ ರಾಬಿನ್ಸನ್ ಬಂದ್ರು, ಸ್ಯಾಮ್ಯುಯಲ್ಸನ್ ಬಂದ್ರು, ಇವರೆಲ್ಲರೂ. ಸೊ ಇವರು ಆಗ್ಲೇ ಹೇಳಿದಂಗ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಒತ್ತು ನೀಡಿದರು. ವ್ಯಕ್ತಿಯಿಂದ ಈ ಒಂದು ನಿಮ್ಗೆ ಗೊತ್ತದ 1929ರಿಂದ ಜಗತ್ತಿನ ಆರ್ಥಿಕ ಮಹಾಮುಗ್ಗಟ್ಟು ಅಂತ ಶುರುವಾದದ್ದು ಹೆಚ್ಚು ಕಡಿಮೆ 1933ರವರೆಗೂ ತುಂಬಾ ತೀವ್ರವಾಗಿತ್ತು. ತೀವ್ರ 4 ವರ್ಷ ತುಂಬಾ ಕಠಿಣ ಇತ್ತು. ಆನಂತರ ಚೇತರಿಸ್ಕೊಳ್ತಾ ಬಂತು. ಗ್ರೇಟ್ ಡಿಪ್ರೆಷನ್ ಆಫ್ 1929 ಅಂತ ಇದನ್ನು ಕರೀತಾರೆ. ಇದರಿಂದ ಹೊರಗೆ ಬರುವುದಕ್ಕೆ ಔಷಧಿ ಕೊಟ್ಟವನೇ ಈ ಜೆ.ಎಂ. ಕೀನ್ಸ್. ಇದು ನಿಮಗೆ ಗೊತ್ತಿರಬೇಕು. ಜೆ.ಎಂ. ಕೀನ್ಸ್ ಇದು ಬಹಳ ದೊಡ್ಡ ಅಧ್ಯಾಯ. ವಿವರಗಳನ್ನು ಇಲ್ಲಿ ಕೊಡಕ್ ಹೋದ್ರೆ ನಿಮಗೂ ಅರ್ಧಮರ್ಧ ತಿಳಿತದೆ, ನನಗೂ ಸರಿ ಅನ್ಸೋದಿಲ್ಲ. ಆಸಕ್ತಿ ಇದ್ದವ್ರಿಗೆ ನಂತರದೊಳಗೆ ನಾನು ಹೇಳ್ತೀನಿ. ಸಿಂಪಲ್ ಆಗಿ ಹೇಳೋದಾದ್ರೆ ಅಂದ್ರೆ ಹೇಗೆ ಅಂತ ಶಶಿ ಕೇಳಿದ್ದಕ್ಕ, ಅಡಮ್ ಸ್ಮಿತ್ ನಂತ ಒಂದು ನೋಡ್ರಿ, ಇವರೆಲ್ಲ ಒಮ್ಮೊಮ್ಮೆ ವರ ಆಗ್ತಾರ, ಒಮ್ಮೊಮ್ಮೆ ಅವರೇ ಶಾಪ ಆಗ್ತಾರ ಅಂತ ನಾವು ಹೇಳ್ತೀವಿ. ಅಡಮ್ ಸ್ಮಿತ್, ಜೆ.ಬಿ. ಸೇ, ಎಫ್.ಡಬ್ಲ್ಯೂ. ಟೇಲರ್ ಅಂತ 3 ಮಂದಿ ಬರ್ತಾರೆ. 3 ಮಂದಿ ಒಳ್ಳೆಯವರೇ. ಆದ್ರೆ ಈ ಮಂದಿ ಶಬ್ದಕ್ಕಾಗಿಯೇ ಈ ಮಹಾ ಆರ್ಥಿಕ ಮುಗ್ಗಟ್ಟು ಗ್ರೇಟ್ ಡಿಪ್ರೆಷನ್ ಆಯ್ತು. ಮಹಾ ಆರ್ಥಿಕ ಮುಗ್ಗಟ್ಟು ಉಂಟಾದದ್ದೇ ಈ 3 ಜನ. ಯಾರು? ಅಡಮ್ ಸ್ಮಿತ್, ಜೆ.ಬಿ. ಸೇ ಮತ್ತು ಎಫ್.ಡಬ್ಲ್ಯೂ. ಟೇಲರ್. ನೋಟ್ಸ್ ಹೇಗೆ ಸರ್? ಈ ಕೋರ್ಸ್ ಅಂತ ಸುಮನ್ ನಾ ಕೊಡ್ತಿರೋದು ನೋಟ್ಸು, ಮಾಡ್ತಿರೋದು ಅದರ ಎಕ್ಸ್ಪ್ಲನೇಷನ್. ನೀವು ಡೌನ್ಲೋಡ್ ಮಾಡಿಕೊಂಡು ರಿವಿಷನ್ ಮಾಡ್ಕೋಬೇಕು. ತಿಳಿಲಾರದನ್ನ ಮತ್ತೊಮ್ಮೆ ನನ್ನ ಡೌಟ್ ಕ್ಲಿಯರಿಂಗ್ ಸೆಷನ್ದೊಳಗ ಕೇಳಬೇಕು ನೀವು. ಅಷ್ಟೇ. PDF ಸಿಗ್ತದೆ ಅದಕ್ಕೆ. ಸೊ ಆರ್ಥಿಕ ಮುಗ್ಗಟ್ಟು 3 ಜನರಿಂದ ಉಂಟಾಯ್ತು. ಅದರಿಂದ ಹೊರಗೆ ಬರೋದು ಏನಾಗಿತ್ತು ಅವಾಗಂದ್ರೆ, ಸರ್ಕಾರ ಏನು ಮಾಡ್ತಿರ್ಲಿಲ್ಲ. ಆರ್ಥಿಕ ಚಟುವಟಿಕೆ ಅಂದ್ರೆ ಇಟ್ ಇಸ್ ನನ್ ಆಫ್ ಮೈ ಬಿಸಿನೆಸ್. ನಂದು ಏನ್ ಕೆಲಸ? ಲಾ ಅಂಡ್ ಆರ್ಡರ್ ಮಾಡಕ, ಮೇಂಟೈನ್ ಮಾಡಕ, ಮತ್ತು ದೇಶದ ರಕ್ಷಣೆಗೆ ಮಿಲಿಟರಿ ಮೇಂಟೈನ್ ಮಾಡಕ ಎಷ್ಟು ದುಡ್ಡು ಬೇಕೋ ಅಷ್ಟನ್ನು ನಾನು ಟ್ಯಾಕ್ಸ್ ಮೂಲಕ ಕಲೆಕ್ಟ್ ಮಾಡೋದು, ಅಲ್ಲಿ ಮುಗಿತು ನನ್ನ ಕೆಲಸ. ಹೀಗೆ ಸರ್ಕಾರಗಳು ಯಾವುದೇ ವೆಲ್ಫೇರ್ ಆಕ್ಟಿವಿಟೀಸ್ ಒಳಗೆ ಎಂಗೇಜ್ ಆಗ್ತಿರ್ಲಿಲ್ಲ. ಹೀಗಾದದ್ದಕ್ಕ ಏನಾಗ್ಬಿಡ್ತು ಅಂತಂದ್ರೆ ಈ ಮುಗ್ಗಟ್ಟು ಉಂಟಾಯ್ತು. ಇನ್ನು ಅದರಿಂದ ಹೊರಗೆ ಬರ್ಬೇಕಾದ್ರೆ ಜೆ.ಎಂ. ಕೀನ್ಸ್ ಏನ್ ಕೊಟ್ಟ ಅಂದ್ರೆ ಡೆಫಿಸಿಟ್ ಫೈನಾನ್ಸಿಂಗ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನ. ಅದಕ್ಕೆ ಮೊದಲು ಡೆಫಿಸಿಟ್ ಫೈನಾನ್ಸ್ ಅನ್ನೋದು ಇದ್ದಿರಲೇ ಇಲ್ಲ. ಇದ್ರೂ ಕೂಡ ಅದು ಕೇವಲ ಯುದ್ಧದ ಸಮಯದೊಳಗೆ ಮಾತ್ರ ಜಾರಿಗೊಳ್ತಿತ್ತು. ಡೆಫಿಸಿಟ್ ಫೈನಾನ್ಸ್ ಅನ್ನುವಂಥದ್ದು ಹೊಸ ಕರೆನ್ಸಿಯನ್ನ ಪ್ರಿಂಟ್ ಮಾಡಿ ಅದನ್ನ ಅಭಿವೃದ್ಧಿ ಚಟುವಟಿಕೆಗಳಿಗೆ ಬಳಸಿಕೊಳ್ಳಬೇಕು ಅನ್ನೋದನ್ನ ಹೇಳಿಕೊಟ್ಟವನೇ ಜೆ.ಎಂ. ಕೀನ್ಸ್. ಅಮೆರಿಕ ಸರ್ಕಾರಕ್ಕೂ ಏನ್ ಮಾಡ್ಬೇಕಂತ ಗೊತ್ತಿದ್ದಿರಲಿಲ್ಲ. ಅವ ಹೇಳ್ದ, ಎಲ್ಲ ಎಂಪ್ಲಾಯ್ಮೆಂಟ್ ಸ್ಟಿಲ್ ಆಗಿಬಿಟ್ಟಿತ್ತು, ಸ್ಟಾಗ್ನೆಂಟ್ ಆಗಿಬಿಟ್ಟಿತ್ತು ಎಕಾನಮಿ, ನೋ ಪ್ರೊಡಕ್ಷನ್ ಆಕ್ಟಿವಿಟೀಸ್. ಅಂತದ್ರೊಳಗೆ ಹೆಂಗೆ ಶುರು ಮಾಡೋದು ಹೆಂಗೆ ಎಕಾನಮಿನ ಮತ್ತೆ ಹೊಳ್ಳಿ ರಿಯಾಕ್ಟಿವೇಟ್ ಮಾಡೋದು ಹೆಂಗೆ? ಅವಾಗ ರೂಸ್ವೆಲ್ಟ್ ಇದ್ದವರು ಅಲ್ಲಿ ಪ್ರೆಸಿಡೆಂಟ್ ಇದ್ರು. ಸೊ ಕಿನ್ಸ್ ಸೆಡ್ ಯು ಶುಡ್ ಡೂ ಸಮಥಿಂಗ್ ಅಂಡ್ ರೂಸ್ವೆಲ್ಟ್ ಆಸ್ಕ್ಡ್ ವಾಟ್ ಶುಡ್ ಐ ಡೂ? ಅವಾಗ ಕಿನ್ಸ್ ಹೇಳಿದಂತೆ ತಲೆ ಕೆಟ್ಟು, ಡಿಗ್ ದ ಪಿಟ್ ಅಂಡ್ ಫಿಲ್ ಇಟ್ ಅಂತ. ಡಿಗ್ ದ ಪಿಟ್ ಅಂಡ್ ಫಿಲ್ ಇಟ್. ನೋಡ್ರಿ, ತೆಗ್ಗ ತೋಡು ಅದನ್ನ ಮುಚ್ಚು. ಅಂದ್ರೆ ನೀನಲ್ಲ, ಜನರಿಗೆ ತೆಗ್ಗ ತೋಡಕ್ ಹಚ್ಚು, ಅದನ್ನ ಮುಚ್ಚಕ್ ಹಚ್ಚು. ತೆಗ್ಗ ಅದೇ ತೆಗ್ಗ, ಒಂದೇ ತೆಗ್ಗಾಣ, ತೋಡು ಮುಚ್ಚು. ಅಂದ್ರೆ ಸರ್ಕಾರ ಅವ್ರಿಗೆ ಉದ್ಯೋಗ ಕೊಡ್ಬೇಕು. ಉದ್ಯೋಗ ಕೊಟ್ರೆ ಪಗಾರ ಕೊಡ್ಬೇಕು. ಅವ್ರಿಗೆ ಪಗಾರ ಬಂದ್ರೆ ಏನ್ ಮಾಡ್ತಾರ? ಮಾರ್ಕೆಟ್ಗೆ ಓಡಿ ಹೋಗ್ತಾರ. ಯಾವ ಬೆಲ್ಲ ಬೇಡ್ತಾನೆ, ಯಾವ ಸಕ್ಕರೆ ಬೇಡ್ತಾನೆ, ಯಾವ ಅಕ್ಕಿ ಬೇಡ್ತಾನೆ, ಯಾವ ಮತ್ತೊಂದು ಬೇಡ್ತಾನೆ, ಅರಿವಿ ಬೇಡ್ತಾನೆ. ಅವನ್ನೆಲ್ಲ ಬೇಡಕತ್ತಾರಂದ್ರೆ ಏನಾಯ್ತು? ಅದಕ್ಕೆ ಸಂಬಂಧಿಸಿದ ಉತ್ಪಾದನೆ ಚಾಲೂ ಆಯ್ತು. ಅವರಲ್ಲಿ ಉತ್ಪಾದನೆ ಚಾಲೂ ಮಾಡಿದ್ರು ಅಂದ್ರೆ ಏನಾಯ್ತು? ಅಷ್ಟು ಜನರಿಗೆ ಅಲ್ಲಿ ಉದ್ಯೋಗ ಸಿಕ್ತು. ಅವ್ರಿಗೆ ಉದ್ಯೋಗ ಸಿಕ್ತಂದ್ರೆ ಏನಾಯ್ತು? ಅವ್ರಿಗೆ ಆದಾಯ ಬಂತು. ಅವ್ರ ಕೈಯಾಗ ಆದಾಯ ಬಂತಂದ್ರೆ ಏನಾಯ್ತು? ಅವರು ಮಾರುಕಟ್ಟೆಗೆ ಓಡಿ ಹೋಗಿ ತಮಗೆ ಬೇಕಾದದ್ದನ್ನು ಕೇಳಕ್ ಶುರು ಮಾಡಿದ್ರು. ಸೊ ಸೈಕಲ್ ರೀಸ್ಟಾರ್ಟೆಡ್. ಇದು ಮತ್ತೆ ಅದಕ್ಕಾಗಿ ಡಿಗ್ ದ ಪಿಟ್ ಫಿಲ್ ಇಟ್ ಅಂದ್ರೆ ಮತ್ತೆ ಹಂಗ ಮಾಡಿದ್ನ ಲಿಟ್ರಲಿ ಅಂತ ಕೇಳಿದ್ರೆ ಲಿಟ್ರಲಿ ಹಂಗ ಮಾಡ್ಲಿಲ್ಲ. ಆ ಹಿನ್ನೆಲೆ ಒಳಗನ್ನ ಈ ಟೆನಿಸಿ ವ್ಯಾಲಿ ಪ್ರಾಜೆಕ್ಟ್ ಶುರುವಾಯಿತು. ಟೆನಿಸಿ ವ್ಯಾಲಿ ಪ್ರಾಜೆಕ್ಟ್ ಶುರುವಾದದ್ದ ಈ ಹಿನ್ನೆಲೆ ಒಳಗ ಅನ್ನೋದು ತಮ್ಗೆ ಗೊತ್ತಿರ್ಬೇಕು. ಓಕೆ, ಸೊ ಕೇಳಿದ್ರಿ ನೀವು ಟೆನಿಸಿ ವ್ಯಾಲಿ ಪ್ರಾಜೆಕ್ಟ್ ಅನ್ನೋದನ್ನ ಕೇಳಿದ್ರಿ, ಸರಿನಾ? ಸೊ ಅದನ್ನ ನೋಡ್ಕೊಂಡು ನಮ್ಮಲ್ಲಿ DVC ಅಂತ ಬಂತು. ಎಸ್, ಅಂತದ್ದೊಂದು
ಇವ ಹೇಳಿದ ಅಂತ ನಾವು ನೋಡ್ತೀವಿ. ಇನ್ನ ಬಹುಶಃ ಆರ್ಥಿಕ ಚಟುವಟಿಕೆಗಳ ಕುರಿತಾಗಿ ಚರ್ಚೆ ಎಂದು ಮುಗಿಯೋದಿಲ್ಲ. ನಾಳೆ ಇವುಗಳನ್ನ ತಗೊಂಡು ನೀವು ಚರ್ಚೆಯನ್ನು ಮುಂದುವರಿಸೋಣ. ನಿಮಗ ಏನ್ ಬೇಕು ಅನ್ನೋದನ್ನು ಕೂಡ ಹೇಳಬಹುದು. ಯಾಕಂದ್ರೆ ನಾನು ನಿಮಗೆ ಒಂದು ಸಲ ತಿಳಿಯುವಂಗ ಹೇಳಬೇಕು. ಮತ್ತೊಮ್ಮೆ ವಿಜಯಲಕ್ಷ್ಮಿ ಈಸ್ ಆನ್ಲೈನ್. ಹಲೋ, ಗುಡ್ ಈವ್ನಿಂಗ್ ಸರ್. ವೆರಿ ಗುಡ್ ಈವ್ನಿಂಗ್ ಮಾ, ಹೇಳ್ರಿ. ಆರಾಮದಿರಿ? ಫಸ್ಟ್ ಕ್ಲಾಸ್ ಇದೀನಿ ಸರ್. ಅದೇ ಅಲ್ಲಿ ಆಡಮ್ ಸ್ಮಿತ್ ಅವರು ಕಾಣದ ಕೈ ಸಿದ್ಧಾಂತ ಅಂತ ಹೇಳ್ತಾರಲ್ರಿ, ಅದ್ರಲ್ಲಿ ಏನು ಸರ್ಕಾರದ ಹಸ್ತಕ್ಷೇಪನ ಅಥವಾ ಸರ್ಕಾರೇತರ ಹಸ್ತಕ್ಷೇಪನ ಸರ್? ಅಲ್ಲಿ ಇನ್ವಿಸಿಬಲ್ ಹ್ಯಾಂಡ್ ಅನ್ನೋದು ಏನ್ ಹೇಳ್ತಾರೆ ಅಂದ್ರೆ, ಅವರು ಸರ್ಕಾರ ಅಲ್ಲ, ಸರ್ಕಾರ ಯಾವುದೋ ಒಂದು ಆರ್ಥಿಕ ಚಟುವಟಿಕೆ ಆಗ್ತದೆ. ಆ ಒಂದು ಆರ್ಥಿಕ ಚಟುವಟಿಕೆ ಇತರರಿಗೆ ಗೊತ್ತಿಲ್ಲದಂತೆ ಸಹಾಯ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಈಗ ಹೆದ್ದಾರಿಗಳನ್ನ ಆ ಕಾಲದಲ್ಲೂ ಸರ್ಕಾರಗಳು ಮಾಡ್ತಿದ್ದು, ಈಗಲೂ ಮಾಡ್ತಾರೆ, ಸರಿನಾ? ಒಂದು ಹೆದ್ದಾರಿ ಆಯ್ತು ಅಂತ ಇಟ್ಕೊಳ್ಳಿ, ಎಲ್ಲೋ ಒಂದು ಕಡೆ ಹೊಸ ಹೆದ್ದಾರಿ ಆಯ್ತು. ಆ ಹೆದ್ದಾರಿ ಆಗುವವರೆಗೂ ಅಲ್ಲಿ ಅಕ್ಕಪಕ್ಕದ ಜನರಿಗೆ ಆರ್ಥಿಕವಾಗಿ ಅಂತಾಪರಿ ಅನುಕೂಲತೆಗಳಾಗ್ಲಿ ಲಾಭಗಳಾಗ್ಲಿ ಇರೋದಿಲ್ಲ. ನೋಡ್ರಿ, ಇಲ್ಲಿ ಹೆದ್ದಾರಿ ಮಾಡಕತ್ತವ್ರು ಒಬ್ರು, ಆದ್ರೆ ಆ ಹೆದ್ದಾರಿಯ ಪ್ರಯೋಜನ ಯಾರ್ಯಾರಿಗೆ ಯಾವ್ಯಾವ ರೀತಿ ಒಳಗೆ ಆಗ್ತದೆ ಅನ್ನೋದನ್ನ ನೀವು 100 ರೀತಿ ಒಳಗೆ ನೋಡ್ಬೋದು. ಹೆದ್ದಾರಿಗಳಾಗೋದ್ರಿಂದ ಅಲ್ಲಿ ಸುತ್ತಮುತ್ತಲಿನ ಆಸ್ತಿಗಳಿಗೆ ಮೌಲ್ಯ ಜಾಸ್ತಿ ಆಗ್ತದೆ, ವ್ಯಾಲ್ಯೂ. ಅಲ್ಲಿ ಹೊಸ ಹೊಸ ಉದ್ಯೋಗಗಳು ಶುರು ಆಗಕ್ಕ ಹಿಡ್ತಾವ. ಯಾವನೋ ಒಬ್ಬವನು ದಾಬಾ ಶುರು ಮಾಡ್ತಾನೆ, ಯಾವನೋ ಒಬ್ಬವನು ಪಟ್ಟಿ ಅಂಗಡಿ ಇಡ್ತಾನೆ, ಯಾವ ಒಬ್ಬ ಎಳ್ನೀರು ಮಾರಕ್ಕೆ ಇಡ್ತಾನೆ. ಅದಕ್ಕೆ ಸಂಬಂಧಿಸಿದಂಗೆ ಹಿಂದೊಬ್ಬ ಯಾವ ಚಿಕ್ಕು ತೋಟದವನು ಅಥವಾ ಪೇರ್ಲು ತೋಟದವನು ಅವನು ತಂದು ತನ್ನ ಹಣ್ಣಿಟ್ಟು ರಸ್ತೆ ದಾಂಡಿ ಮಾರಕ್ಕೆ ಇಡ್ತಾನೆ. ಹೆದ್ದಾರಿ ಮಾಡಿದವರು ಯಾರೋ, ಅದರ ಪ್ರಯೋಜನ ಪಡೆಯಕತ್ತವ್ರು ಇವರೆಲ್ಲ. ಇನ್ನು ಹೆದ್ದಾರಿ ಮಾಡಿದ್ರಿಂದ ಎಷ್ಟೊಂದು ಉದ್ಯಮಗಳು ಬೆಳೆಯಕ್ಕೆ ಹಿಡಿತಾವ, ಸಾಗಾಣಿಕೆ ಹೆಚ್ಚು ಸರಳ ಆಗ್ತದ, ಹೆಚ್ಚು ವೇಗಗೊಳ್ಳುತ್ತದ, ವಾಹನಗಳ ಸೌಕಳಿ ಕಡಿಮೆ ಆಗಕ್ಕೆ ಹಿಡಿತದ, ಆಕ್ಸಿಡೆಂಟ್ಗಳು ಕಡಿಮೆ ಆಗಕ್ಕೆ ಹಿಡಿತಾವ. ನೋಡ್ರಿ, ಇದು ಎಲ್ಲ ನಮಗೆ ಅಗೋಚರ. ಇಲ್ಲಿ ರಸ್ತೆ ಮಾಡೋದು ಒಂದು ಉದ್ದೇಶ ಒಬ್ರು ಮಾಡಿದ್ರು, ಬಟ್ ಅದರಿಂದ ದೊರೆಯುವಂತ ಪ್ರಯೋಜನಗಳು ಅಗೋಚರ ಕೈಯಿಂದ ಆಗ್ತವ. ಅದನ್ನು ನಾವು ಏನಂತ ಕರಿತಾನ, ಇನ್ವಿಸಿಬಲ್ ಹ್ಯಾಂಡ್ ಅಂತ ಕರಿತಾವ. ಸರಿನಾ? ಓಕೆ, ಎಸ್. ಸೊ ಓಕೆ ಮಿತ್ರರೇ, ತಾವು ಕೂಡ ಏನಾದ್ರು ಬೇಡಿಕೆ ನಿಯಮ ಪೂರೈಕೆ ನಿಯಮ ಇನ್ನ ಮುಂದೆ ಬರ್ತದ, ಶ್ರುತಿ ಮುಂದೆ ಬರ್ತದ, ಅಲ್ಲಿ ವಿವರವಾಗಿ ಹೇಳ್ತೀನಿ. ಇಲ್ಲಿ ಸುಮ್ಮನೆ ನಿಮ್ಗೆ ಇಟ್ ಇಸ್ ಇಂಟ್ರೊಡಕ್ಷನ್ ಕ್ಲಾಸ್. ಇವತ್ತು ನಾಳೆ ಇಂಟ್ರೊಡಕ್ಷನ್ ಕ್ಲಾಸ್. ಆ ನಂತರ ನಿಮಗೆ ಒಂದೊಂದು ಚಾಪ್ಟರ್ ತಗೊಂಡು ಅದ್ರ ಮ್ಯಾಗ ವಿವರವಾಗಿ ನಾನು ಹೇಳ್ತಾ ಹೋಗುವಂಥದ್ದನ್ನ ಮಾಡ್ತಿದ್ದೀನಿ. ಓಕೆನಾ? ಎಸ್. ಅಪಾರ್ಟ್ ಫ್ರಮ್ ದಟ್, ನಿಮ್ದು ಏನಾದ್ರು ಸಲಹೆಗಳಿದ್ರೆ, ಸೂಚನೆಗಳಿದ್ರೆ, ಅಥವಾ ನಮ್ಗೆ ಹಿಂಗೆ ಬೇಕಿತ್ರಿ ಅನ್ನುವಂಥ ವಿಚಾರ ಇದ್ರೆ ಹೇಳ್ಬೋದು. ಎನಿಬಡಿ? ರೂ, ಶಶಿ, ಮಹೇಶ್? ಎಸ್. 90 ಮಿನಿಟ್ಸ್ ಮಾಡ್ರಿ ಅಂತ. ಅದು ಈಗ ಸಾಧ್ಯ ಇಲ್ಲ, ಯಾಕಂದ್ರೆ ಇದು ಕ್ಲಾಸ್ ಆಗಲೇ ಶೆಡ್ಯೂಲ್ ಆಗ್ಯದ. ಇದನ್ನು ಚೇಂಜ್ ಮಾಡಕ್ ಬರೋದಿಲ್ಲ, ಶೆಡ್ಯೂಲ್ ಚೇಂಜ್ ಮಾಡಕ್ ಬರೋದಿಲ್ಲ, ಅದು ನನ್ನ ಕೈಯಾಗಿರೋದಿಲ್ಲ. ಓಕೆ, ಎಲ್ಲ ಕರೆಕ್ಟ್ ಇದೆ ಸರ್, ಇಂಗ್ಲಿಷ್ ಕೀವರ್ಡ್ ಕೊಟ್ರೆ ಸಾಕು ಅಂತ. ರೂ, ಓಕೆ ಓಕೆ, ದಟ್ ಇಸ್ ಫೈನ್. ರೈಟ್, ಫೈನ್ ಫೈನ್ ಫೈನ್, ಡೋಂಟ್ ವರಿ. ಓಕೆ, ಸೇವಣ ಆಗಿದ್ರೆ ಥ್ಯಾಂಕ್ ಯು ವಿಜಯಲಕ್ಷ್ಮಿ ಅವರೇ. ಯಾ, ರವಿ ಚಿಕ್ಕಮಠ್, ಥ್ಯಾಂಕ್ ಯು. ಶಿವಣ ಆಗಿದ್ರೆ 5:45ಕ್ಕೆ ಕರೆಂಟ್ ಅಫೇರ್ಸ್ ಕ್ಲಾಸ್ ನೊಳಗೆ. ಟಿಲ್ ದೆನ್ ಟೇಕ್ ಕೇರ್. ಎಸ್, ರೈಟ್, ನೋ ಇಶ್ಯೂ.